ಶಾಪಿಂಗ್ ನೋಡಿ, ಬರೀ ತಿಂಡಿ 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 ತಿಂದು 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 ಅಕ್ಕ ಸಣ್ಣಕ್ಕಿದ್ದಾರೆ, ತಂಗಿ ಅವರು ಮೀಡಿಯಂ ಆಗಿದ್ದಾರೆ. 3226 ರೂಪಾಯಿ. ನೋಡ್ಬೇಕಾದ್ರೆ ಅಂಗಡಿ ನೋಡ್ಬೇಕಾಗಿಲ್ಲ, ಇದನ್ನ ನೋಡಿದ್ರೆ ಸಾಕು ಇಷ್ಟ ಐಟಮ್ ಅನ್ನು. ನೋಡಿ ಗಾಯ್ಸ್, ನಮ್ ಸಣ್ಣ ಆಲ್ರೆಡಿ ಹಚ್ಕೊಂಡೇ ಬಿಟ್ಟಿದ್ದಾರೆ. ಸಣ್ಣ ಅವರು ಇಷ್ಟು ವೈಟ್ ಇರೋ ಕಾರಣನೇ ಇದು. ಎಷ್ಟು ವೈಟ್ ಆಗಿದ್ರಿ. ಫ್ರಿಜ್ ಅಲ್ಲಿ ಇಟ್ಟಿದ್ದು ಫುಲ್ ಕೋಲ್ಡ್ ಆಯ್ತೈತೆ. ಆಕ್ಚುಲಿ ಗೈಸ್, ರೋಲ್ ಅಷ್ಟು ಕೂಡ ಉದ್ದ ಇಲ್ಲ, ಮುಂದೆ ಹೆಂಗ್ ತಿಂತಾರೆ ನೋಡಿ. ಅಂಗಡಿಯವರನ್ನೇ ಮದ್ವೆ ಆಗ್ಬೇಕು. ತಂಗಿ ಎಷ್ಟು ಗ್ರೇಟ್ ನೋಡಿ, ಅಕ್ಕನಿಗೆ ಕೇಳಿದೆಲ್ಲ ಕೊಡಿಸಿದ್ದಾರೆ. ಏನ್ ಹೇಳಕ್ ಇಷ್ಟಪಡ್ತೀರಾ ತಂಗಿ ಬಗ್ಗೆ? ತಂಗಿಯೇ ತಂಗಿಯೇ ನನ್ನ ಮುದ್ದು ತಂಗಿಯೇ. ಹಲೋ, ಹಾಯ್ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಸನ್ನು ಮುನು ಯೂಟ್ಯೂಬ್ ಚಾನಲ್. ಇವನು ಸನ್ನು, ಅವಳು ಮೋನು, ಇಬ್ರು ಕೂಡ ವೆಲ್ಲು ನೋನು. ಬನ್ನಿ, ಇವತ್ತಿನ ಡೇ ಯಾವ ತರ ಇರುತ್ತೆ ಅಂತ ತೋರಿಸ್ಕೊಡ್ತೀನಿ. ಈ ವ್ಲಾಗ್ನ ಕೊನೆವರೆಗೂ ವಾಚ್ ಮಾಡಿ. ನೋಡಿ ಗೈಸ್, ಅಕ್ಕ ಇವಾಗ ಬ್ರೇಕ್ಫಾಸ್ಟ್ ಮಾಡ್ತಿದ್ದಾಳೆ. ಏನಕ್ಕ? ಮ್ಯಾಗಿ ಮತ್ತು ಮಿಲ್ಕಾ? ಇದೇನ್ ಕಾಂಬಿನೇಷನ್? ಮಿಸ್ ಮಾಡ್ಕೊಂಡಿರಲ್ಲ ಅನ್ಸುತ್ತೆ, ಏನಕ್ಕಂದ್ರೆ ನೀವು ಇದಕ್ಕೆ ಹೋಗಿದ್ರಲ್ಲ ನಾವು ಅಮ್ಮನ ಜೊತೆ ಇವೆಂಟ್ಗೆ. ಚೆನ್ನಾಗಿತ್ತಾ? ಎಂಜಾಯ್ ಮಾಡಿದ್ರ? ನೆನಪೇ ಆಗಿಲ್ಲ ನಂಗೆ. ಯಾಕೆ ಗೊತ್ತಾ, ನೀವು ನಿಮ್ ಕೆಲ್ಸದಲ್ಲೇ ಇರ್ತೀರಲ್ಲ, ಫೋನ್ ನೋಡ್ಕೊಂಡೆ. ಅವಾಗ ನಾನು ನನ್ನಷ್ಟಾಗಿ ಫೋನ್ ನೋಡ್ಕೊಂಡು ನನ್ನಷ್ಟಾಗಿ ಇರ್ತೀನಿ ಅಲ್ವಾ, ಅದಕ್ಕೋಸ್ಕರ ಅಷ್ಟೊಂದು ನಂಗೆ ನೆನಪಾಗಿಲ್ಲ. ಗಾಯ್ಸ್, ಸ್ವಲ್ಪ ಮನೆ ಲೈಟ್ ಆಗಿ ಕ್ಲೀನ್ ಮಾಡ್ತಾ ಇದ್ವಿ. ಎಷ್ಟು ಲೇಟ್ ಆಗಿದ್ದೀವಲ್ವಾ ಅಮ್ಮ? ಹೌದು ನೋಡಿ ಗಾಯ್ಸ್, 10:30 ಆಯ್ತು ಇವಾಗ. ಯಾಕಂದ್ರೆ ನೈಟ್ ನಾವು 2 ಗಂಟೆ 1:30 ಹಂಗ್ ಬಂದಿದ್ದು ಗೈಸ್. ಅದಕ್ಕೋಸ್ಕರ ನಿದ್ದೆ ಮಾಡಿದ್ವಿ. ಅಮ್ಮನೂ ಅಷ್ಟರಲ್ಲಿ ಎದ್ದು ಹೊಟ್ಟೋಗಿದ್ದಾರೆ. ಪಾಪ ನನ್ಗೋಸ್ಕರ ಕರೆದ್ರಂತೆ, ಗೊತ್ತೇ ಆಗಿಲ್ಲ ನಮ್ಗೆ. ಅಷ್ಟು ನಿದ್ದೆ ಮಾಡ್ಬಿಟ್ಟಿದೀವಿ ನಾನು ಮತ್ತೆ ಸಣ್ಣ. ಅದಾದ್ಮೇಲೆ ಇವಾಗ ಎದ್ದು ಸ್ವಲ್ಪ ಕ್ಲೀನ್ ಮಾಡ್ತಾ ಇದೀವಿ. ಚೆನ್ನಾಗಿದ್ದು ಸೂಪರ್ ಆಗಿತ್ತು. ನೀವು ನೋಡಿದ್ರಿ ಹೇಗಿತ್ತು ಅಂತ ನನ್ನ ಎಕ್ಸ್ಪೀರಿಯನ್ಸ್ ಕೂಡ ಹೇಳಿದೀವಿ. ನಿಮ್ಮ ಎಕ್ಸ್ಪೀರಿಯನ್ಸ್ ಕೂಡ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿದೀರಾ, ಅದನ್ನು ಕೂಡ ನೋಡ್ತಾ ಇದ್ವಿ. ಸೊ ಇವತ್ತಿನ ಡೇ ಯಾವ ತರ ಇರುತ್ತೆ ಅಂತ ಹೇಳಿ ಗೈಸ್. ಇವತ್ತಿನ ಡೇ ಹೇಗಿರುತ್ತೆ ಅಂತ ನೋಡೋಣ ಬನ್ನಿ. ನೋಡೋಣ ಇವತ್ತಿನ ದಿನ ಹೇಗಿರುತ್ತೆ ಅಂತ ನಮಗೂ ಕೂಡ ಗೊತ್ತಿಲ್ಲ. ಬನ್ನಿ ನೋಡೋಣ ಹೇಗಿರುತ್ತೆ ಅಂತ. ಫಸ್ಟ್ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ್ತೀವಿ. ಇವತ್ತಿನ ಬ್ರೇಕ್ಫಾಸ್ಟ್ ಏನು ಅಂತ ನೋಡೋಣ. ನೋಡಿ ಗೈಸ್, ನಾವು ನಮ್ ಲಗೇಜ್ ಎಲ್ಲ ತಂದು ಹಿಂಗೆ ಇಟ್ಟಿದೀವಿ. ಇನ್ನ ಇದನ್ನೆಲ್ಲ ಕ್ಲೀನ್ ಮಾಡ್ಬೇಕಷ್ಟೇ. ಬ್ಯಾಗು ಲಗೇಜ್ ನೈಟ್ ಬಂದಿದ್ದಲ್ವಾ 1 ಗಂಟೆಗೆ, ಸೊ ಅದಕ್ಕೆ ಹಿಂಗೆ ಇಟ್ಟಿದೀವಿ. ಮತ್ತೆ ಇನ್ನ ಕ್ಲೀನ್ ಮಾಡ್ಬೇಕು. ಮತ್ತೆ ಇನ್ನೊಂದು ಸಣ್ಣ ಗೈಸ್, ಏನಂದ್ರೆ ಇನ್ನೊಂದು ಚೆನ್ನೈಯಲ್ಲಿ ಒಂದು ಗಿಫ್ಟ್ ಕೊಟ್ಟಿದ್ದಾರೆ ನಮ್ಗೆ. ಅದನ್ನು ತೋರ್ಸೋಣ ಇವತ್ತು. ಚೆನ್ನೈಯಲ್ಲಿ ಒಂದು ಗಿಫ್ಟ್ ಕೊಟ್ಟಿದ್ದಾರೆ. ಸಿಂಪಲ್ ಗಿಫ್ಟ್ ಕೊಟ್ಟಿದ್ದಾರೆ, ಆದ್ರೂ ನಮ್ಗೆ ಅದು ಮೆಮೊರಿ ಅಲ್ವಾ. ಮತ್ತೆ ಅಷ್ಟೆಲ್ಲ ಹೇಳ್ಬೇಡಿ, ತೋರ್ಸೋಣ. ಇನ್ನೊಂದು ಇದೆ, ಸಣ್ಣ ಅವ್ರು ತೋರಿಸ್ತಾರೆ ನಿಮ್ಗೆ. ಅವರು ಮೆಮೊರಿಗೆ ಅಲ್ಲಿಂದ ಏನೇನೋ ತಗೊಂಡ್ ಬಂದಿದ್ದಾರೆ. ಬನ್ನಿ ಅದನ್ನ ತೋರ್ಸೋಣ. ಫಸ್ಟ್ ಬ್ರೇಕ್ಫಾಸ್ಟ್ ಮಾಡ್ಕೊಂಡ್ಬಿಡೋಣ. ನೋಡಿ ಗೈಸ್, ರಾಗಿಯಿಂದ ಏನ್ ಸೋಸ್ಬಿಟ್ಟು ಏನ್ ಮಾಡ್ತಿದ್ದೀರಾ? ಅದೇ ಮೊನ್ನೆ ಮಾಡಿದ್ದಲ್ಲ. ನನಗ್ ಬೇಡ, ಅದು ನೀವೇ ಕುಡಿದೆ. ಇದು ನಂಗೇನೆ, ನಿಮ್ಗೆ ನೀವು ಅಂದ್ರೆ ಸ್ವೀಟ್ ಮಾಡಿರ್ತೀರಾ ಅಂತ. ಅಂದ್ರೆ ನಿಮ್ಗೆ ಗೈಸ್, ಇವ್ರು ರಾಗಿಲಿ ಸ್ವೀಟ್ ಮಾಡ್ಕೊಂಡ್ ಕುಡಿತಾರೆ. ನಾನು ಫಸ್ಟ್ ಟೈಮ್ ನೋಡಿದ್ದು ರಾಗಿಲಿ ಈ ತರ ಸ್ವೀಟ್ ಮಾಡ್ತಾರೆ ಅಂತ. ಅಂದ್ರೆ ನಿಮ್ಗೆ ಮ್ಯಾಗಿ ಇದೆ ಅಲ್ವಾ, ಗೊತ್ತಾಯ್ತು. ಮ್ಯಾಗಿ ತಿನ್ನಲ್ಲ, ಅದಕ್ಕೋಸ್ಕರ ನಂಗೆ ರಾಗಿದ್ದು. ಗೈಸ್, ಬೆಳಗ್ಗೆನೆ ಎದ್ದೋಗಿ ನಮ್ ಧನ್ಯ ಅವರು ಮ್ಯಾಗಿ ತಗೊಂಡ್ ಬಂದ್ರು, ಮತ್ತೆ ಹಾಲ್ ತಗೊಂಡ್ ಬಂದ್ರು. ಗ್ರೇಟ್ ಆಕ್ಚುಲಿ ಅವರು. ಅಂದ್ರೆ ನಾವು ಟೈರ್ಡ್ ಆಗಿರೋದನ್ನ ಅರ್ಥ ಮಾಡ್ಕೊಂಡು ನೀವು ಹೋಗಿ ತಗೊಂಡ್ ಬಂದ್ರಲ್ವಾ, ಖುಷಿ ಆಗುತ್ತೆ ನಮ್ಗೂ. ನೋಡಿ ಗೈಸ್, ಮ್ಯಾಗಿ ತಗೊಂಡ್ ಬಂದು 1 ಪ್ಯಾಕೆಟ್ ನನಗೋಸ್ಕರ ಅಂತ ಮ್ಯಾಗಿ ಮಾಡಿ. ಫಸ್ಟ್ ಅವರು ತಿಂದು ಟೇಸ್ಟ್ ನೋಡಿ ಚೆನ್ನಾಗಿದೆ ಅಂತ ಹೇಳಿ ಇವಾಗ ನೀವು ತಿನ್ನಿ ಅಂತ ಹೇಳಿದ್ರು. ಇವಾಗ ನಾನ್ ತಿಂತೀನಿ ಮ್ಯಾಗಿ. ಇವತ್ತಿನ ಬ್ರೇಕ್ಫಾಸ್ಟ್ ಮ್ಯಾಗಿ. ಸಣ್ಣ ಅವರು ರಾಗಿ ಮಾಡ್ಕೋತಾ ಇದ್ದಾರೆ. ಅವರು ಕೂಡ ಇವಾಗ ಡಯಟ್ ಸ್ಟಾರ್ಟ್ ಮಾಡ್ತಿದ್ದಾರೆ. ಇನ್ ಮುಂದೆ ಪ್ರಾಪರ್ ಆಗಿ ಡಯಟ್ ಮಾಡ್ಬೇಕು ಗೈಸ್. ನಾನು ಅಷ್ಟೇನೆ. ಇವಾಗ ಮೈದಾ ಮ್ಯಾಗಿ ತಿಂತಾ ಇದ್ದೀನಿ, ಅದೆಲ್ಲ ತಿನ್ನಂಗಿಲ್ಲ. ಓಟ್ಸ್ ತಿನ್ಬೇಕು. ಓಟ್ಸ್ ಖಾಲಿ ಆಗಿದೆ, ಮನೆಗೆ ರೇಷನ್ ತಗೊಂಡ್ ಬಂದಿಲ್ಲ. ಇವತ್ತು ರೇಷನ್ ಕೂಡ ಹಂಗೆ ತಗೊಂಡ್ ಬರ್ತೀವಿ. ಬನ್ನಿ ಡಿಮಾರ್ಟಿಗೆ ಹೋಗೋಣ. ನಾವೆಲ್ಲಿ ರೇಷನ್ ತಗೋತೀವಿ ಅಂದ್ರೆ ಡಿಮಾರ್ಟ್ ಅಲ್ಲಿ. ಬನ್ನಿ ಅಲ್ಲಿಗೂ ಹೋಗ್ಬಿಟ್ಟು ಬರೋಣ ಇವತ್ತು. ಗೈಸ್, ನಾನು ಚೆನ್ನೈಗೆ ಹೋಗಿ ಫುಲ್ ಕರ್ರಗಾಗಿದ್ದೀನಂತೆ. ನನಗೆ ಆಡ್ಕೊಂತ ಇದಾರೆ ನೋಡಿ. ಇಲ್ಲ, ಅಲ್ಲಿ ತುಂಬಾ ಬಿಸಿಲಿತ್ತು, ಮತ್ತೆ ಬೀಚ್ ಹಬೆ ಇತ್ತಲ್ವಾ, ಉಪ್ಪಿನ ಶಾಖ ಜಾಸ್ತಿ ಇತ್ತು, ಅದಕ್ಕೆ ಬ್ಲಾಕ್ ಆಗಿದ್ದು. ನೀವೇನ್ ಪೀನಟ್ ತಿಂತಿದ್ದೀರಾ? ನೋಡಿ ಗೈಸ್, ನಮ್ ಧನ್ಯ ಅವರು ಬಾಡಿ ಮೇಂಟೈನ್ ಮಾಡೋದಕ್ಕೆ ಅಂತ ಪೀನಟ್ ತಿಂತಾರೆ ದಿನ. ಯಾವಾಗ ತಿಂತೀರಮ್ಮ? ನಾನು ಈವ್ನಿಂಗ್ ಟೈಮಲ್ಲಿ ತಿನ್ನೋದು. ದಪ್ಪ ಆಗೋದಕ್ಕಲ್ವಾ ಪೀನಟ್ ತಿಂದ್ರೆ? ಒಳ್ಳೇದು, ಅಂದ್ರೆ ಬಾಡಿ ಈ ಮಸಲ್ಸ್ ಎಲ್ಲ ಗಟ್ಟಿ ಆಗುತ್ತೆ ಅಂತ ಅಲ್ಲ, ಅದಕ್ಕೋಸ್ಕರ. ಮಸಲ್ಸ್ ಬರೋದಕ್ಕೆ ತಿನ್ನೋದು ಗೈಸ್. ಪೀನಟ್ಸ್ ತುಂಬಾ ಒಳ್ಳೇದು. ಮಸಲ್ಸ್ ಬರುತ್ತೆ ಇದರಿಂದ, ಮತ್ತೆ ಗಟ್ಟಿ ಆಗುತ್ತೆ, ಬೋನ್ಸ್ ಸ್ಟ್ರಾಂಗ್ ಆಗುತ್ತೆ. ಸೊ ಅದು ಗಂಡನಿಗೆ ಹೊಡಿಯೋದಕ್ಕೆ ರೆಡಿ ಆಗ್ತಾ ಇದಾರೆ ಈಗಲಿಂದಾನೆ. ಸಣ್ಣ ಇದ್ರೆ ಒಂದೇ ಕೈಲಿ ಎಳ್ದು ಎಸ್ಬಿಡ್ತಾನೆ ಅಂತ. ಗಂಡನಿಗೆ ಹೊಡಿಬಾರ್ದು. ಇನ್ನೇನ್ ಮಾಡ್ಬೇಕು? ಖುಷಿಯಿಂದ ನೋಡ್ಕೋಬೇಕು. ನೋಡೋಣ ಗಾಯ್ಸ್, ನಮ್ ಧನ್ಯ ಅವರು ಮದ್ವೆ ಆದ್ಮೇಲೆ, ಇದೇ ಇಯರ್ ಮದ್ವೆ ಆಗ್ತಾರಲ್ವಾ, ಸೊ ಆ ಮದ್ವೆ ಆದ್ಮೇಲೆ ಗಂಡನ್ನ ಹೇಗ್ ನೋಡ್ಕೋತಾರೆ ನಮ್ ಧನ್ಯ ಅವರು ಅಂತ ನೋಡೋಣ. ಎಷ್ಟು ಎಕ್ಸೈಟ್ಮೆಂಟ್ ಅಲ್ಲಿ ಇದ್ದೀರಾ ನಿಮ್ ಗಂಡನ್ ನೋಡಕ್ಕೆ?
ತುಂಬಾ ಎಕ್ಸೈಟ್ಮೆಂಟ್ ಅಲ್ಲಿ ಇದ್ದೀರಾ? ನಿಮ್ಗೆ ಮನ್ಸಲ್ಲಿ ಇರ್ಬೋದಲ್ವಾ ಯಾರು ಸಿಗ್ತಾರೋ ತರ ಅಂದ್ರೆ ಅವ್ರ ಮನ್ಸು ಹೆಂಗಿರುತ್ತೆ, ನನಗೆ ಅಡ್ಜಸ್ಟ್ ಆಗ್ತಾರ, ಅದೆಲ್ಲ ನಂಗೆ ಒಂದು ತಲೆಯಲ್ಲಿ ಇದ್ದೆ. ಆದ್ರೇನ್ ಗೊತ್ತಾ, ಅವಳಿಗಿಂತ ಜಾಸ್ತಿ ನಾವ್ ಎಕ್ಸೈಟ್ ಆಗಿದೀವಿ ಹೌದು. ಅಲ್ವಾ? ಏನಕ್ಕಂದ್ರೆ ನಿಮ್ಮ ಇಡೀ ಮದ್ವೆನ ಕ್ಯಾಪ್ಚರ್ ಮಾಡೋದ್ ನಾವೇ. ಡಾನ್ಸ್ ಮಾಡ್ಬೇಕು, ನೈಟ್ ಡಿನ್ನರ್ ಇರುತ್ತೆ, ಅದಕ್ಕೋಸ್ಕರ ಡಿಜೆ. ನಿಮ್ ಮದ್ವೆಲ್ ಮಾತ್ರ ಡಿನ್ನರ್ ಇರುತ್ತಾ? ಇಲ್ಲ, ಡಿಜೆ ಇರಬೇಕು, ನಂಗೆ ನಿಮ್ ಡಾನ್ಸ್ ನೋಡ್ಬೇಕು. ಗೈಸ್ ಧನ್ಯ ಅವ್ರ ಮದ್ವೆ ಅಂತೂ ತುಂಬಾ ಗ್ರ್ಯಾಂಡ್ ಆಗಿ ಮಾಡ್ಬೇಕಂತ ಅನ್ಕೊಂಡಿದೀವಿ. ಅದು ಊರಲ್ಲೇ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ. ಎಷ್ಟೋ ಜನ ಕಮೆಂಟ್ ಅಲ್ಲಿ ಕೇಳ್ತಾ ಇದ್ರಿ ಊರಿಗೆ ಯಾವಾಗ ಹೋಗ್ತೀರಾ, ಸಣ್ಣ ಅವ್ರ ವಿಲೇಜ್ ನ ಮಿಸ್ ಮಾಡ್ಕೋತಿದೀವಿ ಅಂತ. ಸೊ ಆದಷ್ಟು ಬೇಗ ಹೋಗ್ತೀವಿ. ಫಸ್ಟ್ ಧನ್ಯ ಅವ್ರದ್ದು ಬರ್ತಡೇ ಮಾಡಿ ಬಿಡೋಣ. ನೆಕ್ಸ್ಟ್ ಏನ್ ಗೊತ್ತಾ, ಶರಣನ್ನ ಏನು ಶರಣನ್ನು ನಿಮಗೆ ಕರೆಕ್ಟ್ ಸೆಟ್ ಆಗ್ತಾರ ಅಕ್ಕ ಅಂತ ಯಾರೋ ಕಾಮೆಂಟ್ಸ್ ಎಲ್ಲ ಹಾಕಿದ್ರು. ಅವ್ರು ನಂಗೆ ಯಾವತ್ತಿದ್ರು ಅಣ್ಣನೇ, ಆಯ್ತಾ? ಗೈಸ್ ಯಾರ್ಯಾರಿಗೋ ಕಂಪೇರ್ ಮಾಡ್ತೀರಾ ಗೈಸ್. ನನ್ನ ಫ್ರೆಂಡ್ ಬಂದಿದ್ರೆ ಧನ್ಯ ಅವ್ರಿಗೆ ಒಳ್ಳೆ ಜೋಡಿ, ಅವರಿಬ್ರನ್ನ ಒಂದ್ ಮಾಡ್ಬಿಡಿ, ಅವರಿಬ್ರಿಗೆ ಮದ್ವೆ ಮಾಡಿಸ್ಬಿಡಿ ಅಂತ. ಮತ್ತೆ ಧೀರಜ್ ಇದ್ದಾಗ ಧೀರಜ್ ಧನ್ಯನಿಗೆ ಮದ್ವೆ ಮಾಡಿಸ್ಬಿಡಿ, ಧೀರಜ್ ಅವ್ರ ಲವ್ವರ ಆ ತರ ಎಲ್ಲ ಕೇಳ್ತಾರೆ ನೋಡಿ. ಯಾವ್ಯಾವ ತರ ಕೇಳ್ತಾರೆ, ಏನಾದ್ರು ಇದ್ರೆ ಖಂಡಿತವಾಗ್ಲೂ ನಾವೇ ಹೇಳ್ತೀವಿ. ಆ ತರ ಎಲ್ಲ ಏನಿಲ್ಲ. ನಮ್ ಧನ್ಯ ಅವ್ರ ಆತರ ಅಲ್ಲ, ಎಲ್ಲಾರ್ನು ಅಣ್ಣ ಅಣ್ಣ ಅಂತಾನೆ ಕರೆದಿದ್ದಾರೆ ಅಲ್ವಾ ಅಮ್ಮ? ನಿಮ್ ಫ್ರೆಂಡ್ಸ್ ಎಲ್ಲ ನಂಗೆ ಅಣ್ಣಂದಿರೆಲ್ರು. ಹೌದಾ? ಏನಕ್ಕೆ ಅವ್ರೇನು ಹಣೆಯಲ್ಲಿ ಬರ್ಕೊಂಡಿದ್ರಾ ನಾನ್ ಧನ್ಯನಿಗೆ ಅಣ್ಣ ಆಗ್ಬೇಕಂತ? ನಂಗೆ ಅಣ್ಣ ಅಂತ ಅವ್ರ ತಂಗಿಯವ್ವ ಅಂತ ಕರೀತಾರಲ್ಲ, ಎಷ್ಟು ಖುಷಿ ಆಗುತ್ತೆ ಗೊತ್ತಾ. ಅಂದ್ರೆ ನಂಗೆ ಸ್ವಂತ ಅಣ್ಣ ಅಂತ ಇಲ್ಲಲ್ಲ, ಅದಕ್ಕೋಸ್ಕರ ಖುಷಿ ಆಗುತ್ತೆ ಅವ್ರ ಅಣ್ಣ ತಂಗಿಯಾಗಿ ಟ್ರೀಟ್ ಮಾಡಿದಾಗ. ಸಣ್ಣ ಆಲ್ರೆಡಿ ಹಚ್ಕೊಂಡೇ ಬಿಟ್ಟಿದ್ದಾರೆ. ವ್ಲಾಗ್ ಅಲ್ಲಿ ತೋರಿಸ್ತೀನಿ ಅಂತ ಹೇಳಿದ್ರು ಹಚ್ಕೊಂಡ್ ಬಿಟ್ಟಿದ್ದೀರಲ್ಲ, ಏನಕ್ಕೆ ಬೇಗ ಹಚ್ಕೊಂಡಿದ್ದು? ಸ್ನಾನಕ್ಕೆ ಹೋಗ್ಬೇಕು, ಅದಕ್ಕೆ ಟೈಮ್ ಆಗುತ್ತೆ ಅಂತ ಹಚ್ಕೊಂಡಿದ್ದಾರೆ ನೋಡಿ. ಧನ್ಯ ಅವ್ರು ಆಲ್ರೆಡಿ ನೆನ್ನೆ ರೆಡಿ ಮಾಡಿ ಇಟ್ಟಿದ್ರಂತೆ. ಏನೇನ್ ಹಾಕಿ ರೆಡಿ ಮಾಡಿದ್ವಿ ಅಮ್ಮ? ಅದು ಮೊಸರು, ಕಡ್ಲೆ ಹಿಟ್ಟು, ಓಕೆ, ನೆಕ್ಸ್ಟ್ ಅಕ್ಕಿ ಹುಡಿ, ಅರಿಶಿನ ಹುಡಿ. ಅಕ್ಕಿನ ಪುಡಿ ಮಾಡ್ಕೊಂಡಿರೋದಲ್ವಾ? ಓಕೆ, ಆಮೇಲೆ ನೆಕ್ಸ್ಟ್ ಅರಿಶಿನ ಅಷ್ಟೇ. ಅದನ್ನ ಹಾಕೊಂಡು ಮೊಸರು ಹಾಕಲ್ವಾ? ಮೊಸರು ಹೇಳಿದಲ್ವಾ, ಫುಲ್ ಮಿಕ್ಸ್ ಮಾಡಿ ಇಡ್ಬೇಕು ಅಷ್ಟೇ. ಓಕೆ ನೋಡಿ ಗಾಯ್ಸ್, ಇದನ್ನ ಪ್ರಿಪೇರ್ ನೆನ್ನೆನೆ ಮಾಡಿ ಫ್ರಿಜ್ ಅಲ್ಲಿ ಎತ್ತಿಟ್ಕೊಂಡಿದ್ರು. ನೀವು ಅಷ್ಟೇ ಮನೇಲಿ ಪ್ರಿಪೇರ್ ಮಾಡಿ ಇಟ್ಕೊಂಡು ಡೈಲಿ ಹಚ್ಕೊಬಹುದು ಅಲ್ವಾ ಅಮ್ಮ? ಸ್ನಾನ ಮಾಡಿ ಇದರಿಂದ ಏನಾಗುತ್ತೆ? ಟ್ಯಾನ್ ರಿಮೂವ್ ಆಗುತ್ತಾ? ಆಗುತ್ತೆ. ಅಂದ್ರೆ ಬಿಸಿಲಲ್ಲಿ ನಾವು ಹೋಗಿರ್ತೀವಿ ಅಲ್ವಾ, ಒಂಥರ ಕಪ್ ಫೇಸ್ ಎಲ್ಲ ಗ್ಲೋ ಬರುತ್ತಲ್ಲ. ಇದು ಹಚ್ಕೊಂಡ್ರೆ ಗೈಸ್ ಸಣ್ಣ ಅವರು ಇಷ್ಟು ವೈಟ್ ಇರೋ ಕಾರಣನೇ ಇದು. ಇದನ್ನ ಆಕ್ಚುಲಿ ಹೇಳ್ಬೇಕಂದ್ರೆ ಇವರು ಹೆವಿ ಹಚ್ಕೊ ಅಂದ್ರೆ ಟ್ಯಾನ್ ಆದಾಗ ಮೇಂಟೈನ್ ಹೆಂಗ್ ಮಾಡ್ತೀರಾ ಅನ್ನೋದು ಇರುತ್ತಲ್ವಾ? ಮುಂಚಿನ ಕಲರೇ ಸೇಮ್ ವೈಟ್. ಅಲ್ಲ ವೈಟೇನೆ, ಬಟ್ ಆ ವೈಟ್ ನ ಮೇಂಟೈನ್ ಮಾಡೋದಿದೆ ಗೊತ್ತಾ, ಅದು ಕಷ್ಟ. ಯಾವಾಗಾದ್ರೂ ಒಂದೊಂದ್ಸರಿ ಹಚ್ಚೋದು. ಇವತ್ತು ನೋಡಿದ್ರೆ ಫ್ರಿಜ್ ಓಪನ್ ಮಾಡದ್ನ, ಫ್ರಿಜ್ ಅಲ್ಲಿ ಇತ್ತು, ಅದ ನೋಡಿ ಹಚ್ಚೋಣ ಅಂತ ಅನಿಸ್ತು. ಇದನ್ನ ಯಾವಾಗ ರೆಡಿ ಮಾಡಿದ್ದು ಧನ್ಯಮ್ಮ? ನೀವಾ? ಸರಿ ಸರಿ. ನೋಡಿ ಗೈಸ್, ಸ್ಟಾರ್ಟ್ ಮಾಡಿದ್ರು ಹಚ್ಚೋಕೆ. ಫಸ್ಟ್ ಈ ತರ ಕೂದಲು ಬೀಳ್ಬಾರ್ದು, ಕೂದಲು ಬೀಳ್ಬಾರ್ದು ಅಂತ ಹೇಳಿ ಈ ತರ ಹಾಕ್ತಿದ್ದಾರೆ. ಒಳ್ಳೆ ಮಗುಗೆ ಆಗ್ತಾರಲ್ವ ಸ್ನಾನ ಮಾಡಿಸುವಾಗ, ಹಂಗೈತಿದು. ಎಷ್ಟು ವೈಟ್ ಆಗಿದ್ರಿ, ಫುಲ್ ವೈಟ್. ಹಾಕಿದ ತಕ್ಷಣ ಫ್ರಿಜ್ ಅಲ್ಲಿ ಇಟ್ಟಿದ್ದು ಫುಲ್ ಕೋಲ್ಡ್ ಆಯ್ತೈತೆ. ಸೆಕೆ ಜಾಸ್ತಿ ಆಗುತ್ತೆ ಅಂತ ಹೇಳ್ತೀರಾ, ವಾಪಸ್ ಕೋಲ್ಡ್ ಆಗುತ್ತಾ? ಚಂದ. ನಂಗೆ ಇದು ಯಾಕೆ ಎಷ್ಟು ದಿನ ಆಯ್ತಲ್ವಾ ನಾವು ಫೇಸಿಗೆ? ಬೇಜಾನ್ ಟೈಮ್ ಆದ್ರೂ ನೀವು ಜಾಸ್ತಿ ವೈಟ್ ಆಗಿದ್ದೀರಾ ಇತ್ತೀಚೆಗಿಂದ. ಏನು ಸೀಕ್ರೆಟ್ ಹೇಳಿ? ಇದ್ರಲ್ಲಿ ಮಾಡೋಣ ಗೈಸ್. ನನ್ನ ಸ್ಕಿನ್ ರುಟೀನ್ ಹೇಗಿರುತ್ತೆ, ಡೈಲಿ ಹೇಗ್ ಮಾಡ್ತೀನಿ ಅನ್ನೋದನ್ನ ಮುನ್ನು ಸಣ್ಣಲ್ಲಿ ಒಂದಿನ ಮಾಡ್ತೀವಿ ಅಲ್ವಾ? ಮುಂದೆ ಸ್ಕಿನ್ ಕೇರ್ ನನ್ನ ಕೈಯಲ್ಲಿದೆ ಅಪ್ಪ. ಹಾ ಗೈಸ್, ಏನೇನು ಹಚ್ಕೋತೀನಿ ನಾನು ಅನ್ನೋದನ್ನ ನಿಮ್ಗೆ ತೋರಿಸ್ತೀನಿ. ಅದು ಹುಡುಗರ್ಗೆ ಎಲ್ಲರಿಗೂ ಯೂಸ್ ಆಗುತ್ತೆ. ಅವಾಗ ಅವರು ಕೂಡ ಮೇಂಟೈನ್ ಮಾಡಬಹುದು. ಅಂದ್ರೆ ಇದರಲ್ಲಿ ಬ್ಲಾಕ್ ಆಗಿರೋರು ವೈಟ್ ಆಗ್ತಾರೆ ಅಂತ ಅಲ್ಲ, ಅವರು ಒರಿಜಿನಲ್ ಕಲರ್ ಗೆ ಬರ್ತಾರೆ. ಅವ್ರು ಒರಿಜಿನಲ್ ಕಲರ್ ಅಂದ್ರೆ ಟ್ಯಾನ್ ಆಗಿರುತ್ತಲ್ಲ ಹೊರಗಡೆ ಎಲ್ಲ ಹೋಗಿ, ಸೊ ಅದ ಎಲ್ಲ ರಿಮೂವ್ ಆಗುತ್ತೆ, ಅವರ ರಿಯಲ್ ಕಲರ್ ಗೆ ಬರುತ್ತೆ. ಚಿಕ್ಕ ವಯಸ್ಸಲ್ಲಿ ನೀವು ಒಬ್ಬೊಬ್ರು ವೈಟ್ ಇರ್ತೀರಾ, ದೊಡ್ಡವರಾದ್ಮೇಲೆ ಬ್ಲಾಕ್ ಆಗಿರ್ತೀರಾ, ಕರೆಕ್ಟ್ ಆಗಿ ಮೇಂಟೈನ್ ಮಾಡಿರಲ್ಲ. ಸೊ ಅವ್ರು ಈ ತರ ಮೇಂಟೈನ್ ಮಾಡಿದ್ರೆ ನಿಮ್ಮ ಒರಿಜಿನಲ್ ಕಲರ್ ಗೆ ಬೇಗ ಬರ್ತೀರಾ. ಗೈಸ್ ಏನ್ ಗೊತ್ತಾ, ಒಬ್ರದ್ದು ರಿಯಲ್ ಕಲರ್ ಯಾವ್ದು ಗೊತ್ತಾ? ಇವಾಗ ಕಿವಿ ಯಾವ ಕಲರ್ ಇರುತ್ತೆ ಅದು ಫೇಸ್ ಕಲರ್, ಗೊತ್ತಾಯ್ತಾ? ಅದೇ ನಮ್ ರಿಯಲ್ ಕಲರ್ ಆಗಿರುತ್ತೆ. ಕಿವಿ ಟ್ಯಾನ್ ಆಗಲ್ವಾ? ಹಾ, ರಿಯಲ್ ಕಲರೇ ಅದಂತೆ ನಮ್ದು ಬಾಡಿದು. ಹೌದಾ? ಗೈಸ್ ಫೈನಲಿ ಮುಖಕ್ಕೆ ಹಚ್ಕೊಂಡಿದೀನಿ ನೋಡಿ, ಫುಲ್ಲು ಟ್ಯಾನ್. ಇವಾಗ ಹೋಗ್ಬೇಕು ಅಂತ ಅಂದ್ರೆ ಒಂದು 10 ನಿಮಿಷ ಹಾಕೊಂಡಿರ್ಬೇಕು. ಅದಾದ್ಮೇಲೆ ಒಣಗಿರುತ್ತೆ. ಒಣಗಾದ್ಮೇಲೆ ಯಾವುದು ಏನು ಸೋಪ್ ಹಾಕ್ಬಾರ್ದು. ಸೋಪ್ ಹಾಕ್ದೇನೆ ನೀಟಾಗಿ ಫೇಸ್ ವಾಶ್ನ ಮಾಡ್ಕೋಬೇಕು. ಅವರು ಅದನ್ನ ತೊಳೆದು ಎತ್ತಿಟ್ರು. ಅವ್ರದ್ದು ಆಲ್ರೆಡಿ ಡ್ರೈ ಆಗೋಯ್ತು. ಎಷ್ಟು ಹಾಕೊಂಡಿದ್ದಾರೆ ಆಲ್ರೆಡಿ ಮುಖಕ್ಕೆ. ಸ್ನಾನಕ್ಕೆ ಹೋಗ್ತೀರಾ ಗೈಸ್? ಅವ್ರು ಸ್ನಾನಕ್ಕೆ ಹೋದ್ಮೇಲೆ ನಾನು ಹೋಗ್ಬೇಕು, ಫುಲ್ ಫ್ರೆಶ್ ಅಪ್ ಆಗಬೇಕು. ಅದಾದ್ಮೇಲೆ ನಮ್ಮ ಕೆಲಸ ಸ್ಟಾರ್ಟ್ ಮಾಡಬೇಕು. ಆಗಲೇ ಟೈಮ್ ನೋಡಿ ಎಷ್ಟೊತ್ತಾಯ್ತು ಅಂತ. ಗೈಸ್ ಟೈಮ್ ಇವಾಗ 5 o'clock ಆಯಿತು. ಎಲ್ಲ ಸಣ್ಣ ಮತ್ತು ಧನ್ಯ ಅವ್ರು ಇಲ್ಲಿ ಮಲ್ಕೊಂಡು ಈಗ ಫಿಲಮ್ ನೋಡ್ತಾ ಇದ್ರು. ಎಂಡಿಂಗ್ ಬಂತು ಆಲ್ರೆಡಿ.
ನೋಡಿ ಫಿಲಮ್ ನೋಡ್ತಿದ್ದಾರೆ. ಈಚೆ ಬಾಗ್ಲು ತೆಗೆದು ನೋಡಿದ್ರೆ ಮಳೆ ಬರ್ತಾ ಇದೆ. ಬೆಂಗಳೂರಲ್ಲಿ ಈ ತರ ಮಳೆ ಬಂದ್ರೆ ಸಕ್ಕತ್ತಾಗಿರುತ್ತೆ, ಅದು ಬಿಸಿಲು ಟೈಮಲ್ಲಂತೂ. ನಾನು ಇಷ್ಟೊತ್ತು ಎಡಿಟ್ ಮಾಡ್ಕೊಂಡು ಕೂತಿದ್ದೆ ಗಾಯ್ಸ್. ಬೆಳಗ್ಗೆಯಿಂದ ಏನೂ ಕೆಲಸ ಮಾಡಿಲ್ಲ. ಟಿಫನ್ನು ಮತ್ತೆ ಏನದು ಊಟ, ಅದಾದ್ಮೇಲೆ ಕುತ್ಕೊಂಡು ರೂಮಲ್ಲಿ ಎಡಿಟಿಂಗು. ಬರೀ ರೂಮಲ್ಲೇ ಇತ್ತು ಇವತ್ತು ಕೆಲಸ ನನಗೆ. ಇವರಂತೂ ಫಿಲಮ್ ನೋಡ್ಕೊಂಡು ಎಂಜಾಯ್ ಮಾಡ್ತಾ ಇದ್ರು. ಸನ್ನು ಅವರು 2 ಪ್ರಮೋಷನ್ಗೆ ವಾಯ್ಸ್ ಕೊಟ್ಟರು. ಅದಾದ್ಮೇಲೆ ಅವರು ಅಂದರೆ ರೆಸ್ಟ್ ಮಾಡ್ತಿದ್ದಾರೆ, ಅಲ್ಲಿಂದ ಹೋಗ್ಬಿಟ್ಟು ಬಂದ್ವಲ್ವಾ, ಸೊ ರೆಸ್ಟ್ ಮಾಡ್ತಿದ್ದಾರೆ. ಈಚೆ ಬಂದು ನೋಡಿದ್ರೆ ಮಳೆ ಬರ್ತಾ ಇದೆ ಗಾಯ್ಸ್. ಇವತ್ತು ಡಿ-ಮಾರ್ಟ್ಗೆ ಶಾಪಿಂಗ್ ಹೋಗೋಣ ಅಂದ್ಕೊಂಡ್ವಿ, ಫುಲ್ಲು ಮಳೆ ಬರ್ತಿದೆ. ಆದರೂ ಬಿಡಲ್ಲ, ಮಳೆ ನಿಂತ ಮೇಲೆ ಹೋಗ್ತೀವಿ ಶಾಪಿಂಗಿಗೆ. ಬನ್ನಿ ಏನೇನು ಶಾಪ್ ಮಾಡ್ತೀವಿ ಅಂತ ನೋಡೋಣ. ನೋಡಿ ಗಾಯ್ಸ್, ಫುಲ್ಲು ಇಂಟ್ರೆಸ್ಟಿಂಗಲ್ಲಿ ಮುಳುಗೋಗಿದ್ದಾರೆ ಇಬ್ರು ಈಗ ಫಿಲಮಲ್ಲಿ. ಹೆಂಗಿದೆ ಫಿಲಮ್? ಚೆನ್ನಾಗಿದ್ಯಾ? ಅಲ್ಲ, ಯಾವಾಗ ರಿಲೀಸ್ ಆಗಿದ್ ಫಿಲಮ್ನ ಯಾವಾಗ ನೋಡ್ತಿದ್ದೀರಾ ಇಬ್ರು? ನೋಡಿ ಗಾಯ್ಸ್, ಇಬ್ರು ಯಾವಾಗ ನೋಡ್ತಿದ್ದಾರೆ. ನಮ್ಮ ಧನ್ಯ ಅವ್ರು ನೋಡಿರ್ಲಿಲ್ವಂತೆ, ನಮ್ಮ ಸಣ್ಣವ್ರು ಆಲ್ರೆಡಿ ನೋಡಿದ್ರಂತೆ ಚಿಕ್ಕ ವಯಸ್ಸಲ್ಲಿ. ಹೇಳಿ, ಏನು ಹೇಳಿ? ಮಳೆಗೆ ಕುರು ತಿಂಡಿ ತಿನ್ಬೇಕು ಆಸೆ ಆಗ್ತಿದ್ಯಾ? ಇವತ್ತು ಚೆನ್ನಾಗಿ ರೆಸ್ಟ್ ಮಾಡಿದ್ರಾ? ಫುಲ್ ಪವರ್ ಬಂದಿದ್ಯಾ? ಎನರ್ಜಿ ಬಂದಿದ್ಯಾ? ಗೈಸ್, ನಾವು ಎಷ್ಟು ಕೆಲಸ ಮಾಡ್ತೀವೋ ಅದು ಇಂಪಾರ್ಟೆಂಟ್ ಆಗಲ್ಲ. ನಾವು ಎಷ್ಟು ರೆಸ್ಟ್ ಮಾಡ್ತೀವಿ, ಎಷ್ಟು ಎಂಜಾಯ್ ಮಾಡ್ತೀವಿ ಅನ್ನೋದು ಅಷ್ಟೇ ಇಂಪಾರ್ಟೆಂಟು ಲೈಫಲ್ಲಿ. ಕೆಲಸ ಎಷ್ಟೇ ಮಾಡಿದ್ರು ನಾವು ಕೆಲಸ ಮಾಡೋದೇನಕ್ಕೆ ಹೇಳಿ? ಲೈಫಲ್ಲಿ ಅದಕ್ಕೋಸ್ಕರ ಚೆನ್ನಾಗಿರ್ಬೇಕು ಅಂತ ಅಂದರೆ ಲೈಫಲ್ಲಿ ಸ್ವಲ್ಪ ಕೆಲಸನೂ ಮಾಡಬೇಕು, ಸ್ವಲ್ಪ ಎಂಜಾಯ್ ಕೂಡ ಮಾಡಬೇಕು. ಇವತ್ತು ಆಲ್ರೆಡಿ ಸಂಜೆ ಆಗೋಯ್ತು. ಇವತ್ತು ಬನ್ನಿ ಹೋಗೋಣ, ಇವಾಗ ಶಾಪಿಂಗ್ ಹೋಗಲೇಬೇಕು. ಇವಾಗ ರೆಡಿ ಆಗಬೇಕಷ್ಟೇ, ಫ್ರೆಶ್ ಅಪ್ ಆಗಬೇಕು. ನಾನು ಅವಾಗಲೇ ಫೇಸ್ ಪ್ಯಾಕ್ ಹಾಕ್ಕೊಂಡಿದ್ದೆ. ನೋಡಿ, ಸ್ವಲ್ಪ ವೈಟ್ ಆಗಿದ್ದೀನಿ ಅಂತ ಅನಿಸುತ್ತೆ. ಸೊ ಗೈಸ್, ಇವಾಗ ಹೊರಗಡೆ ಅಂದರೆ ಡಿ-ಮಾರ್ಟಿಗೆ ಹೋಗೋಕ್ಕೆ ಈ ಥರ ರೆಡಿ ಆದೆ, ಬ್ಲ್ಯಾಕ್ ಕಲರ್ ಡ್ರೆಸ್ ಹಾಕ್ಕೊಂಡು. ಸೊ ಮುನ್ನು ಇವಾಗ ತಾನೇ ಸ್ನಾನ ಮಾಡಿ ಬಂದು ರೆಡಿ ಆಗ್ತಿದ್ದಾರೆ, ಹಾಗೆ ನನ್ನ ಅಕ್ಕ ಕೂಡ ರೆಡಿ ಆಗ್ತಿದ್ದಾಳೆ. ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂತ ಅಂದರೆ, ಮುನ್ನು ಸನ್ನಲ್ಲಿ ಏನಕ್ಕೆ ವ್ಲಾಗ್ ಮಾಡ್ತಿಲ್ಲ ಅಂತ ಕೆಲವು ಜನ ಕಮೆಂಟ್ ಮಾಡಿದ್ದೀರಾ. ವ್ಲಾಗ್ ಮಾಡ್ತೀನಿ, ಕಂಟಿನ್ಯೂ ಮಾಡ್ತೀನಿ. 32 ಡೇಸ್ ಅದೇನೋ ಪ್ರಾಬ್ಲಮ್ ಬಂದಿದೆ. ಸೊ ಅದಕ್ಕೋಸ್ಕರ ಅದು ಫಿಕ್ಸ್ ಆಗೋಕ್ಕೆ, ಅಂದರೆ ಅದು ಸಾಲ್ವ್ ಆಗೋಕ್ಕೆ 32 ಡೇಸ್ ಬೇಕು. ಸೊ ಅದಾದ ನಂತರ ಕಂಟಿನ್ಯೂ ಮಾಡ್ತೀವಿ. ಅಂದರೆ ನಮ್ಮ ವ್ಲಾಗ್ಸ್ ಕಂಟಿನ್ಯೂ ಆಗ್ತಾನೆ ಇರುತ್ತೆ ಮುನ್ನು ಸನ್ನಲ್ಲಿ. ನೀವು ಮಾತ್ರ ಸಪೋರ್ಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಸೊ ನೆನಪಲ್ಲಿ ಇಟ್ಕೊಳ್ಳಿ ಗಾಯ್ಸ್, ಮುನ್ನು ಸನ್ನಲ್ಲಿ ವ್ಲಾಗ್ ಮಾಡ್ತೀನಿ, ಓಕೆನಾ ಗೈಸ್? ನನ್ನ ಅಕ್ಕ ಸಿಂಪಲ್ ಆಗಿ ರೆಡಿ ಆಗ್ತೀನಿ ಅಂತ ಹೇಳ್ತಾಳೆ. ಇಲ್ಲಿ ನೋಡಿದ್ರೆ ಲಿಪ್ಸ್ಟಿಕ್, ಅದು ಇದು ಫೌಂಡೇಶನ್ ಎಲ್ಲ ಹಚ್ಕೋತಾಳೆ. ಪ್ರಾಮಿಸ್ ಗೈಸ್, ನಾನೇನಾಗ ಗಾಯ್ಸ್ ಸುಳ್ಳು ಹೇಳಿ? ನಿಜ. ಬನ್ನಿ ಮುನ್ನೂನ ತೋರ್ಸೋಣ, ಮುನ್ನು ಯಾವ ತರ ಫೌಂಡೇಶನ್ ಹಚ್ಕೊಂಡಿದ್ದಾರೆ ಅಂತ. ಅವರು ಫುಲ್ ಮೇಕಪ್ ಮಾಡ್ತಾರೆ, ನಿಮಗೆ ಗೊತ್ತಿಲ್ಲ ಅಷ್ಟೇ, ನಿಜ ಮಾಡ್ತಾರೆ. ನೋಡಿ ಗೈಸ್, ಮುನ್ನು ಕೂಡ ರೆಡಿ ಆದ್ರು. ತೋರಿಸಿ ಮುನ್ನು ನಿಮ್ ಡ್ರೆಸ್ ಬ್ಲಾಕ್ ಕಲರ್. ಈಗ ಸ್ನಾನ ಮಾಡ್ಕೊಂಡು ಬಂದೆ. ಬೆಳಗ್ಗೆಯಿಂದ ಬರೀ ಎಡಿಟಿಂಗು ಅದೇ ಇತ್ತು, ತುಂಬಾ ಕಷ್ಟ ಆಗ್ತಾ ಇತ್ತು ಬ್ಲಾಗ್ ಎಡಿಟ್ ಮಾಡಕ್ಕೆ. ಏನಕ್ಕಂದ್ರೆ ಸ್ವಲ್ಪ ಮಿಡಲಲ್ಲಿ ವಾಯ್ಸ್ ಕೊಡೋದೆಲ್ಲ ಇರುತ್ತಲ್ಲ, ಸೊ ಸ್ವಲ್ಪ ಲೇಟ್ ಆಯ್ತು. ಮತ್ತೆ ಪ್ರಮೋಷನ್ಸ್ ಬೇರೆ ಇತ್ತು ಪೆಂಡಿಂಗು, ಅದನ್ನೆಲ್ಲ ಮುಗಿಸ್ಕೊಂಡ್ವಿ. ನೋಡಿ, ನಾನು ಅದನ್ನ ಮುಖಕ್ಕೆ ಹಚ್ಕೊಂಡು ವೈಟ್ ಕಾಣಿಸ್ತಿದೀನಿ ಅಂತ ನನಗೆ ಅನಿಸ್ತಿದೆ. ಟ್ಯಾನ್ ಎಲ್ಲ ರಿಮೂವ್ ಆಯ್ತು. ಏನ್ ಹಚ್ಕೊಂಡು? ಕ್ಲಿಯರ್ ಆಗಿ ಅವಾಗ ಹಚ್ಚಿದ್ರಲ್ಲ, ರೆಡಿಮೇಡ್ ಮಾಡಿದ್ರಲ್ಲ ಮನೆಯಲ್ಲಿ. ಇವತ್ತು 3 ಜನನು ಬ್ಲಾಕ್ ಹಾಕಿದೀವಿ ಮುನ್ನು. ಗೈಸ್, 3 ಜನನು ಮ್ಯಾಚಿಂಗ್ ಹಾಕಿದೀವಿ. ನೋಡಿ, ನಮ್ಮ ಸಣ್ಣ ಅವರು ಕೂಡ ಚೆನ್ನಾಗಿ ಕಾಣಿಸ್ತಿದ್ದಾರೆ, ಸೂಪರ್. ನನ್ನ ಕಬೋರ್ಡಲ್ಲಿ ಕ್ಲೋಸ್ ಮಾಡಿ ಗೈಸ್. ಎಷ್ಟು ಅಸಹ್ಯವಾಗಿ ಮಾಡ್ಕೊಂಡಿದ್ದೀನಿ ಅಂದರೆ, ನನ್ನ ಕಬೋರ್ಡಲ್ಲಿ ತುಂಬ ಅಸಹ್ಯವಾಗಿ ಮಾಡ್ಕೊಂಡಿದ್ದೀನಿ. ಯಬ್ಬಾ ಏನಮ್ಮ ಹಿಂಗ್ ರೆಡಿ ಆಗಿದ್ದೀರಾ? ಹುಡುಗಿರು ರೆಡಿ ಆಗ್ಲೇಬೇಕು ಚೆನ್ನಾಗಿ. ಮತ್ತೇನಕ್ಕೆ ಹೇಳ್ತೀರಾ? ನಾನು ಎಲ್ಲಾ ಹುಡುಗಿರ್ ತರ ಅಲ್ಲ, ನಾನು ಸಿಂಪಲ್ಲು ನಾನು ಅಂತ ಕಳ್ಳಿ. ನಾನು ಫೇಸ್ ಅನ್ನು ಮಾತ್ರ ಹೇಳಿದಲ್ಲ, ಫುಲ್ ಡ್ರೆಸ್ ಇಂದ ಹಿಡಿದು ಎಲ್ಲದನ್ನೇ ಹೇಳಿದ್ದು. ಡ್ರೆಸ್ ಚೆನ್ನಾಗಿ ಆಗ್ತೀರಾ ಸಿಂಪಲ್ ಆಗಿ, ಅದ್ರ ಬಗ್ಗೆ ನಾನು ಏನು ಹೇಳಕ್ ಹೋಗಲ್ಲ. ಅದೇ ಸ್ವಲ್ಪ ಕೆಂಪಿಗೆ ಮೇಕಪ್ ಜಾಸ್ತಿ ಮಾಡ್ಕೊಂಡಿದ್ರೆ, ಫೇಸ್ ರೆಡ್ ಆಗಿದೆ. ಗಾಯ್ಸ್, ಎಲ್ಲಾದ್ರೂ ರೆಡಿ ಆಗಕ್ ಹೋಗೋಣ ಅಂತ ಹೇಳಿದ್ರೆ ಸಾಕು, ಧನ್ಯ ಅವರು ಕನ್ನಡಿ ಮುಂದೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ಒಂದು 1 ಅವರ್ ನಿಂತ್ಕೋತಾರೆ. ನಿಜ, ಲೇಟ್ ಮಾಡದ್ನೇ 1 ಅವರ್ 1 ಅವರ್ ಅನ್ನೋದು. ಸಣ್ಣನು ಅಷ್ಟೇನೆ, ಹೆವಿ ಲೇಟ್ ತಗೋತಾರೆ. ಬಾಬಾ ಇಲ್ಲ ಗೈಸ್, ಇವ್ರು ಏನ್ ಹಚ್ಕೊಂಡೇ ಇರ್ಲಿ, ಇವ್ರ ಐಟಮ್ ಸಿಗೋದಕ್ಕೆ 1-2 ಅವರ್ ಬೇಕು. ಅಂದ್ರೆ ಇವ್ರು ತಗೊಳ್ಳೋ ಅಂತ ಐಟಮ್ಸ್, ಇವಾಗ ಒಂದು ಬಟ್ಟೆ ಆಗಿರ್ಬೋದು, ಬಟ್ಟೆ ಸೆಲೆಕ್ಟ್ ಮಾಡೋದಕ್ಕೆ 1/2 ಅವರ್ ಬೇಕು. ಮತ್ತೆ ಲಿಪ್ಸ್ಟಿಕ್ ಆಗಿರ್ಬೋದು, ಲಿಪ್ಸ್ಟಿಕ್ ಸೆಲೆಕ್ಟ್ ಮಾಡೋದಕ್ಕೆ, ನೈನ್ ಪಾಲಿಶ್ ಸೆಲೆಕ್ಟ್ ಮಾಡೋದಕ್ಕೆ. ಅಲ್ಲ, ಹಾಕುದ್ರೆ ಹೇಳ್ತಾರದು ಆ ತರ ಏನಾದ್ರು ರೆಡಿ ಆಗ್ಬೇಕಂದ್ರೆ ಅಷ್ಟೊತ್ತು ಬೇಕು. ಮತ್ತೆ ಸೀರೆ ಉಡೋದಕ್ಕೆ ಲೇಟ್ ಮಾಡ್ತಾರೆ, ಬಟ್ ಪರ್ಫೆಕ್ಟ್ ಆಗಿ ಉಡ್ಕೋತಾರೆ ಸೀರೆನ. ಇದು ಬೈಯೋದ ಹೊಗಳೋದ ಅಂತ ನಿಜವಾಗ್ಲೂ ಗೊತ್ತಾಗ್ತಿಲ್ಲ. ನೀವೇನ್ ಅನ್ಕೋತೀರಾ ಹಂಗೆ ಗೈಸ್, ಇರೋ ಫ್ಯಾಕ್ಟ್ ನ ಹೇಳ್ತಾ ಇದೀನಿ. ಅದು ನಾನ್ ನಿಮ್ನ ಕೇಳ್ಬೇಕು, ಇವ್ರಿಗೆ ಬೈಬೇಕಾ ಹೊಗಳ್ಬೇಕಾ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ನೋಡಿ ಗಾಯ್ಸ್, ಶೂ ರ್ಯಾಕಲ್ಲಿ ಶೂ ಹುಡುಕ್ತಾ ಇದಾರೆ ಧನ್ಯ ಅವರು. ಈ ಧನ್ಯ ಅವ್ರು ಹೆಂಗಿದ್ದಾರೆ ಅಂದ್ರೆ, ಅದೇ ಈ ಮರಗಳ ಮೇಲೆಲ್ಲ ಇರುತ್ತಲ್ಲ, ಏನಂತಾರ ಅದು ಮರಗಳ ಮೇಲೆ ಓತಿಕೆತಾ. ನಾನ್ ಹೇಳ್ತೀನಿ, ನೀವ್ ಹೆಂಗಿದ್ದೀರಾ ಗೊತ್ತಾ? ಆಚೆ ಓಡಾಡ್ತದಲ್ಲ ಅಲೀಲು, ಅದ್ರ ತರ ಅಲ್ಲಿಲು. ನನ್ನ ಆಕ್ಚುಲಿ ಹೇಳ್ಬೇಕಂದ್ರೆ, ಸಣ್ಣವರು ಮದ್ವೆ ಆಗಿನ ಮುಂಚೆ ಲವ್ ಮಾಡ್ಬೇಕಾದ್ರೆ ನನ್ನ ಕರಿತಾ ಇದ್ದಿದ್ದು ಏನಂತವ,
ಏನು ಚಿಪ್ಮುಕ್ ಚಿಪ್ ಮುಖ ಅಂತ ಕರೀತಾ ಇದ್ರು. ನಿಮ್ನ ಸುಮ್ನೆ ಹೇಳಿದ್ನ ಓದಿಕತ ಅಂತ ಆಮೇಲೆ ಫೀಲ್ ಆಗ್ಬಿಡ್ರಿ ಒಬ್ರೇ ಕೂತಿದ್ದಾಗ. ನಾನ್ ನಿಜ ಫೀಲ್ ಆಗ್ತೇನೆ, ಸುಮ್ನೆ ಯಾಕೆ ಹೇಳ್ತೀರಾ ಅವರೊಟ್ಟಿಗೆಲ್ಲ. ಸರಿ ಬನ್ನಿ ಹೊರಡೋಣ ಶಾಪಿಂಗ್ ಅಲ್ಲಿ. ನಿಮ್ಗೆ ಏನ್ ಇಷ್ಟ, ಏನ್ ತಿಂತೀರಾ? ಗಾಯ್ಸ್ ಅವತ್ತಿಂದ ನಮ್ ಧನ್ಯ ಅವರು ಕುರ್ಕುರೆ ಮೋಮೋಸ್ ಬೇಕು ಬೇಕು ಅಂತ ಕೇಳ್ತಾ ಇದ್ರು. ಬಟ್ ಇವತ್ತು ಆ ಸೈಡ್ ಅಲ್ಲ, ಇನ್ನೊಂದ್ ಸೈಡ್ ಹೋಗ್ತಿರೋದು. ನಾಳೆ ಹೋಗೋಣ ಕುರ್ಕುರೆ ಮೋಮೋಸ್ಗೆ. ಇವತ್ತಲ್ವಾ? ಇವತ್ ಬೇಡ, ಅಲ್ಲಿ ಇವತ್ತು ಡಿಮಾರ್ಟಿಗೆ ಹೋಗೋಣ. ನಂಗೆ ಸ್ವಲ್ಪ ಖಾರದು ಬೇಕು. ಖಾರ ಬೇಕಾ? ಅಂದ್ರೆ ನಿನ್ನೆಯಿಂದ ನನಗೆ ಮೊಸರಲ್ಲೆಲ್ಲ ಊಟ ಮಾಡಿ ಮಾಡಿ ಬಾಯಿ ಸಟ್ಟಾಗಿದೆ. ಗೈಸ್ ಇವತ್ತು ವ್ಲಾಗ್ ಅಲ್ಲಿ ನಮ್ಮ ಅಮ್ಮನ್ ಮಿಸ್ ಮಾಡ್ಕೋಬೇಕು. ಏನಕ್ಕಂತ ಅಂದ್ರೆ ಅವರು ಊರಿಗೆ ಹೋಗಿದ್ದಾರೆ. ಅಂದ್ರೆ ನಮ್ಮಮ್ಮ ಅವ್ರ ಊರು ನಾರ್ಮಂಗ್ಲ ಹತ್ರ ಕಸನಹಳ್ಳಿ ಅಂತ. ಸೊ ಅಲ್ಲಿಗೆ ಹೋಗಿದ್ದಾರೆ ಅರ್ಜೆಂಟ್ ಅಂತ ಹೇಳಿ. ಬೆಳಗ್ಗೆ ನಾವ್ ಎದ್ದೋಳೋ ಅಷ್ಟರಲ್ಲೂ ನಮ್ಮ ಅಮ್ಮ ಇರ್ಲಿಲ್ಲ. ಸೊ ಇವಾಗ ನೀವ್ ಎದ್ದಿದ್ರಾ? ಬೇಗ ಎದ್ದಿದ್ದೇನೆ, ಗಾಢ ನಿದ್ದೆ ಅಲ್ಲಿ ಇದ್ದಲ್ಲ, ಹಾ. ಅದಕ್ಕೋಸ್ಕರ ಎದ್ದಿಲ್ಲ ನಾವು. ಗೈಸ್ ನಾವು ಬಂದಿದ್ದೆ 2 ಗಂಟೆಗೆ. ಸೊ ಅದಕ್ಕೋಸ್ಕರ ನೈಟ್ ಮಧ್ಯರಾತ್ರಿ ಬಂದಿರೋದ್ರಿಂದ ಅಮ್ಮ ಎಬ್ರಿಸಿದ್ರು, ಎದ್ದೊಳಕ್ ಆಗ್ಲಿಲ್ಲ. ಕಾಲ್ ಮಾಡಿದ್ರು. ಯಾರ ಅಮ್ಮನಾ? ಗೊತ್ತಾಯ್ತು, 4 ಮಿಸ್ ಕಾಲ್ ಇತ್ತು. ನಾನು ಎದ್ದ ಮೇಲೆ ನೋಡಿದ್ದು. ನಾನು ಅವ್ರು ಹೇಳಿದ್ರು ನೀನೇ ಹೇಳಮ್ಮ ನಾನು ಹೋಗ್ತೀನಿ ಅಂತ. ಲೇಟ್ ಆಯ್ತಲ್ವಾ? ನಮ್ಮಮ್ಮ ಬರೋದಿಲ್ಲ ಗೈಸ್ ಇವತ್ತು, ನಾಳೆ ಬರ್ತಾರೆ. ನಾಳೆ ಈವ್ನಿಂಗ್ ಬರ್ತಾರಂತೆ. ಸೊ ಇಲ್ಲ ಈವ್ನಿಂಗ್ ಅಂತ ಹೇಳಿದ್ರು, ಕಾಲ್ ಮಾಡಿದ್ದೆ. ಇವಾಗ ನಾವು ಹೊರಡ್ತಾ ಇದ್ದೀವಿ ಈ ಗಾಡಿಯಲ್ಲಿ. ಮೆಟ್ರೋವರೆಗೂ ಹೋಗಿ ಅಲ್ಲಿಂದ ಗಾಡಿ ನಿಲ್ಲಿಸಿ ಮೆಟ್ರೋಲ್ ಹೋಗೋಣ. ಓಕೆನಾ? ಹಾಂ ನೋಡಿ ಗೈಸ್, ನನ್ನ ಗಂಡ ಈ ತರ ರೆಡಿ ಆಗಿದ್ದಾರೆ. ನನ್ನ ಬ್ಯಾಗಲ್ಲಿ ನಂಗೆ ಅಂತ ತಗೊಂಡು ಬಂದಿದ್ದೆ ಸ್ಪೆಕ್ಸ್ನ ತಗೊಂಡು ಹಾಕೊಂಡಿದ್ದಾರೆ. ನೋಡಿ ಹಾಕೊಂಡು ಪೋಸ್ ಕೊಡ್ತಾರೆ. ಕಳ್ಳ ನಿಮ್ಮ ಬೇಗ ಹೋಗೋಣ, ಟೈಮ್ ಆಯ್ತು. ಕಳ್ಗಂಡನು ನೀವೇ, ಕುಳ್ಗಂಡನು ನೀವೇ. ಉಳ್ಳ ಇದ್ದೀನಿ, ನಿಮಗೆ ಕರೆಕ್ಟಾಗಿ ಮ್ಯಾಚ್ ಆಗ್ತೀನ. ನಿಮಗಿನ್ನ ಹೈಟ್ ಇದೀನ, ನೀವು ಯಾವತ್ತು ನನ್ನ ಹೈಟಿಗೆ ಬರಕ್ ಆಗಲ್ವಲ್ಲ, ಅಷ್ಟು ಹುಡುಗಿ ಯಾವತ್ತಿದ್ರು ಏನಂತಾರೆ, ಕುಳ್ಳಗಿರ್ತಾರೆ. ಹಂಗಂತ ಇಷ್ಟೊಂದು ಕುಳ್ಳಗಿರ್ತಾರ? ಸಾಕು ಗೈಸ್, ನಾನು ನನ್ನ ಹೈಟಿಗೆ ನನ್ನ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಎಂತ ನನ್ನ ಹೈಟಿಗೆ ನನಗೂ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಹೌದಾ? ಸಾಕು ಮರ್ರೆ, ಬನ್ನಿ ಹೋಗುವ. ಓಕೆ. ಹೆಂಗ್ ಆಡ್ತಾರೆ ನೋಡಿ, ಇದು ಹೆಂಗ್ ಚೈಲ್ಡ್ ಚಪಾತಿ ಇದು ನನ್ನ ಗಂಡ. ಗೈಸ್ ಎಲ್ಲರೂ ಆಲ್ಮೋಸ್ಟ್ ನೀವು ಸ್ವಲ್ಪ ಚಿಕ್ಕವ್ರ ಥರ ಆಡ್ತೀರಾ ಅಂತ ಸಣ್ಣವ್ರಿಗೂ ಹೇಳ್ತಿರ್ತಾರೆ, ಒಂದೊಂದ್ಸಲಿ ನನಗೂ ಕೂಡ ಹೇಳ್ತಿರ್ತಾರೆ. ಸೊ ನಾವು ಯಾವಾಗ್ಲೂ ಚಿಕ್ಕವ್ರ ಥರನೇ ಇರಬೇಕು ಗೈಸ್. ಸೊ ಆ ಥರ ಯಾವತ್ತೂ ಮೇಲಕ್ಕೆ ಹೋಗೋದು ಬೇಡ. ನಾವು ಚಿಕ್ಕವರಾಗೇ ಇರೋಣ, ಚಿಕ್ಕವ್ರ ಥರನೇ ಆಡೋಣ. ದೊಡ್ಡ ವಿಚಾರ ಬಂದರೆ ಯೋಚನೆ ಮಾಡಿ ನಿರ್ಧಾರ ತಗೋತೀವಲ್ಲ, ಅದರಲ್ಲಿ ದೊಡ್ಡವ್ರು ಅನ್ಸ್ಕೋಬೇಕು. ಗಾಯ್ಸ್ ನಾವು ಯಾವಾಗಲೂ ಡಿಮಾರ್ಟಿಗೆ ಎಲ್ಲಿ ಬರ್ತೀವಿ ಅಂತ ಅಂದರೆ ನೋಡಿ GT ಮಾಲ್ಗೆ ಬರೋದು. ನೋಡಿ ನಾನು ಸಣ್ಣ ತನಿ ಅವ್ರು ಬಂದ್ವಿ, ರೀಚ್ ಆದ್ವಿ ಜಸ್ಟ್ ಈಗ. ಬನ್ನಿ ಒಳಗಡೆ ಹೋಗಿ ಏನು ಶಾಪಿಂಗ್ ಮಾಡ್ತೀವಿ ಅಂತ ನೋಡೋಣ. ಗೈಸ್ ನೋಡಿ ಗೈಸ್, ನಮಗೆ ಒಬ್ರು ಬರ್ಬೇಕಾದ್ರೆ ಎಂಟ್ರೆನ್ಸಲ್ಲಿ ಒಬ್ರು ಫ್ಯಾನ್ ಸಿಕ್ಕಿದ್ದಾರೆ ಫೋಟೋ ಹಿಡಿಸ್ಕೋಬೇಕು ಅಂತ. ಸೊ ಫೋನ್ ತೊಗೊಂಡು ಬರ್ತೀನಿ ಅಂತ ಓಡೋದ್ರು. ಹಾಯ್, ಹೇಗಿದ್ದೀರಾ? ನೀವು ನಮ್ಮ ಸಬ್ಸ್ಕ್ರೈಬರ್ಸಾ? ಯೂಟ್ಯೂಬಲ್ಲಿ ವ್ಲಾಗ್ ಎಲ್ಲ ನೋಡ್ತೀರಾ? ಥ್ಯಾಂಕ್ ಯು, ಹಿಂಗೆ ಸಪೋರ್ಟ್ ಮಾಡಿ. ನಮ್ಮನ್ನ ಕಂಡಿಡ್ದು ಮಾತಾಡ್ಸಿದ್ದೀರಲ್ಲ, ತುಂಬ ಖುಷಿ ಆಯಿತು. GT ಮಾಲ್ ಗ್ರೌಂಡ್ ಫ್ಲೋರಲ್ಲೇ ಡಿಮಾರ್ಟ್ ಇದೆ ಗಾಯ್ಸ್. ಏನಕ್ಕಂದರೆ ಇಲ್ಲಿ ತುಂಬ ಆಫರ್ಸ್ಗಳು ನಡೀತಾ ಇರುತ್ತೆ. ಸೊ ಅದಕ್ಕೋಸ್ಕರ ನಾವು ಯಾವಾಗಲೂ ಶಾಪಿಂಗು ಮನೆಗೆ ಇಲ್ಲೇ ಮಾಡೋದು. ಚೆಕಿಂಗ್ ಮಾಡಿಸ್ಕೊಂಡು ಬಂದರು ಬ್ಯಾಗ್ನ. ಅದಕ್ಕೆ ಹೇಳೋದು ಮಾಲಲ್ಲೆಲ್ಲ ಬ್ಯಾಗ್ ತೊಗೊಂಡು ಬರಬಾರ್ದಂತ. ಬೇಕೇ ಬೇಕಾ? ಕ್ಯಾಶ್ ಇಟ್ಕೊಳಕ್ಕ? ಸರಿ, ಏನೇನು ತಿಂಡಿ ಬೇಕು ತೊಗೊಳ್ಳಿ, ಮನೆಗೆ ಏನೇನು ಐಟಮ್ಸ್ ಬೇಕು ತೊಗೊಳ್ಳಿ. ಫಸ್ಟು ಮನೆಗೆ ಐಟಮ್ಸು, ಆಮೇಲೆ ನಿಮಗೆ ತಿಂಡಿ. ಸರಿನಾ ಗೈಸ್? ಇವ್ರು ಬಂದರೆ ಬರೀ ತಿಂಡಿನೇ ನೋಡ್ತಾ ಇರ್ತಾರೆ. ಇಲ್ಲ, ನಾವು ಮೇಯ್ನ್ ಆಗಿ ಡಿಮಾರ್ಟಿಗೆ ಬಂದಿದ್ದೆ. ಓಟ್ಸ್ ಇಲ್ಲ ಮನೆಯಲ್ಲಿ. ಓಟ್ಸಿಗ ಮೇಯ್ನ್ ಅದೇ ಬೇಕು ಗೈಸ್. ಓಟ್ಸ್ ಬೇಕು. ನೋಡಿ ಓಟ್ಸ್ ಯಾವ್ದು ತೊಗೋತೀವಿ ಅಂತ ಎಲ್ಲರೂ ಕೇಳ್ತಾ ಇದ್ರಿ. ಇಲ್ಲೇ ತೋರಿಸ್ಬಿಡ್ತೀವಿ ನಿಮ್ಗೆ ಯಾವ್ದು ತೊಗೋತೀವಿ ಅಂತ. ಗೈಸ್ ನೋಡಿ ಗೈಸ್, ಇದೇ ಓಟ್ಸ್ ತೊಗೋತಾ ಇರೋದು. ಈ ಸರಿ ಇದನ್ನು ಟ್ರೈ ಮಾಡೋಣ ಅಂತ ತೊಗೋತಾ ಇದ್ದೀವಿ. ಕೆಲವು ಇದೇ ಯೂಸ್ ಮಾಡ್ತಿದ್ವಿ, ಇದು ಸ್ಟಾರ್ಟಿಂಗ್. ಹೌದಾ? ಇದನ್ನು ಯೂಸ್ ಮಾಡ್ತಿದ್ವಿ. ನೋಡಿ ಇಷ್ಟು ಶಾಪಿಂಗ್ ಮಾಡಿದ್ದೀವಿ, ಏನೇನು ಶಾಪಿಂಗ್ ಮಾಡಿದ್ದೀವಿ ಅಂತ ಮನೇಲಿ ಹೋಗಿ ತೋರಿಸ್ತೀವಿ ಅಲ್ವಮ್ಮ? ಹೌದು. ಇಲ್ಲಿ ಶೂಟ್ ಮಾಡೋಂಗಿಲ್ವಂತೆ. ಸೊ ಅದಕ್ಕೋಸ್ಕರ ಇಲ್ಲಿ ಶೂಟ್ ಮಾಡೋಕ್ಕಾಗ್ತಿಲ್ಲ. ಗೈಸ್ ನೋಡಿ ಗೈಸ್, ಮನೆಗೆ ಶಾಪಿಂಗ್ ಅಂತ ಹೇಳಿ ಬರೀ ತಿಂಡಿನೇ ಶಾಪಿಂಗ್ ಮಾಡಿರೋದು. ಧನ್ಯಮ್ಮ, ಏನಮ್ಮ ಬರೀ ತಿಂಡಿಗೆ ಶಾಪಿಂಗ್ ಮಾಡಿದ್ದೀರಾ? ನಿಮಗೆ ಹಬ್ಬನಾ? ನಿಮ್ಗೆ ಇಷ್ಟ ಆಗಿರೋದೆಲ್ಲ ತೊಗೊಂಡಿದ್ದೀರಾ? ಆಮೇಲೆ ತೋರಿಸಿ. ಗೈಸ್ ಟೋಟಲಿ ಇವಾಗ 3000 ಚಿಲ್ಲರೆ ಏನೋ ಆರ್ಡರ್ ಮಾಡಿದ್ವಿ. ಏನೇನು ಶಾಪಿಂಗ್ ಮಾಡಿದ್ದೀವಿ ಅಂದರೆ ಬರೀ ತಿಂಡಿನೇ ಶಾಪಿಂಗ್ ಮಾಡಿರೋದು. ನೋಡಿ ನನ್ನ ಕೈಲಿ ಒಂದಷ್ಟು ತಿಂಡಿ, ಇವ್ರ ಕೈಯಲ್ಲಿ ಒಂದಷ್ಟು ತಿಂಡಿ. ಫಸ್ಟ್ ಟೈಮ್ ಡಿಮಾರ್ಟಿಗೆ ಬಂದು ಫುಲ್ ಐಟಮ್ಸ್ ಎಲ್ಲ ಯಾವುದು ತಿಂಡಿದೆ ಇದೆ, ಬೇರೆ ಏನಿಲ್ಲ. ನಾವು ಯಾವಾಗಲೂ ನಾನು ಸಣ್ಣ ಅದನ್ನೇ ತೆಗಿಯೋದು ಗೈಸ್, ತಿಂಡಿನೇ ಯಾವಾಗಲೂ ಇಷ್ಟು ತೆಗೆದು. ಸ್ವಲ್ಪ ಮನೆಗೆ ಅಷ್ಟೇ ರೇಷನ್ ತೊಗೊಂಡಿದ್ದಂತ ಅಂದರೆ ಅದು ತಿನ್ನ ಅಂತ ರೇಷನ್, ಅದು ಬಿಟ್ಟರೆ ಬೇರೆ ಏನೂ ತೆಗ್ದಿಲ್ಲ ಮನೆಗೆ ಅಂತ. ಏನಕ್ಕಂದರೆ ಅದನ್ನೆಲ್ಲ ಅಪ್ಪನೇ ತರ್ತಾರೆ. ಸೊ ತಿನ್ನೋದಕ್ಕೆ ಅಂತ ತೆಗ್ದಿದ್ದೀವಿ. ಏನೇನು ತೆಗ್ದಿದ್ದೀವಿ ಅಂತ ಮನೇಲಿ ಹೋಗಿ ಕ್ಲಿಯರಾಗಿ ತೋರಿಸ್ತೀವಿ ಬನ್ನಿ. ನಾವು 3 ಜನ ತಿನ್ನೋಷ್ಟು ತಿಂಡಿ ಯಾರೂ ತಿನ್ನಲ್ಲ ಅನ್ಸುತ್ತೆ ಗೈಸ್. ಇದನ್ನು ನಾವು ಒಂದು ವಾರದಲ್ಲೇ ಖಾಲಿ ಮಾಡ್ಬಿಡ್ತೀವಿ. 3500ಕ್ಕೆ ಬರೀ ತಿಂಡಿನೇ ತೊಗೊಂಡಿದ್ದೀವಿ ಶಾಪಿಂಗು. ಏನೇನು ತೊಗೊಂಡಿದ್ದೀವಿ ಅಂತ ಅಂದರೆ ನಮಗೆ ನಗು ಬರ್ತೈತೆ, ನಾವು ಬರೀ ತಿಂಡಿ ತಿನ್ನೋದಕ್ಕೆ ಬಂದ್ವಾ ಇಲ್ಲಿಗೆ ಅಂತ. GT ಮಾಲ್ಗೆ ಬಂದಿದ್ದು 1 ಅವರಲ್ಲಿ ಅಷ್ಟೇ. 1 ಅವರಲ್ಲಿ ಇಷ್ಟು ಶಾಪಿಂಗ್ ಮಾಡಿದ್ದೀವಿ ಬರೀ ತಿಂಡಿನೇ. ಹೌದು,
ಬನ್ನಿ. ಡ್ರೆಸ್ ಪರ್ಚೇಸ್ ಮಾಡ್ಲಿಕ್ಕಿದೆ ಅಂತ ಹೇಳಿದ್ರೆ ಆಗ್ತಿರ್ಲಿಲ್ಲ. ತಿಂಡಿ ಆದ್ರೆ ಇದ್ದದನ್ನೆಲ್ಲ ತಗೊಳ್ತೀವಿ. ಏನ್ಮಾ? ಒಂದ್ ದಿವಸ ಅಲ್ಲ 2-3 ದಿವಸ ಬೇಕು ಏನು ಡ್ರೆಸ್ ತಗೊಳ್ಳೋದಾದ್ರೆ. ಹೌದು ಗೈಸ್, ಒಂದಿನ ಆಗಲ್ಲ, 2 ದಿನ ಬೇಕು. ಬಟ್ ತಿಂಡಿ ಆದ್ರೆ ಸಿಕ್ಕಿದ ಪಕ್ಕಿದಲ್ಲೇ ಎತ್ಕೋತಾ ಇರ್ತೀವಿ. ಹತ್ತಿನಣ ಇದನ್ನ ಟೆಸ್ಟ್ ಮಾಡೋಣ, ಅದನ್ನ ಟೆಸ್ಟ್ ಮಾಡೋಣ ಅಂತ. ಮಾಗಡಿ ರೋಡ್ GT ಮಾಲಿಂದ ಇವಾಗ ಮನೆಗೆ ಹೋಗ್ತಾ ಇದೀವಿ. ಬನ್ನಿ ಮನೆ ಹೋಗೋಣ. ತಗೊಳ್ಳಿಮ್ಮ. ಎಲ್ಲ ಎತ್ಕೊಂಡು ಹೋಗ್ತಾ ಇದಾರೆ ಗೈಸ್. ಇವಾಗ ಇಟ್ಬಿಟ್ಟು ಬರ್ತಾರೆ. ಸ್ವಲ್ಪ ಹೊರಗಡೆ ಇನ್ನೂ ಕೆಲಸ ಇದೆ, ಕಂಪ್ಲೀಟ್ ಆಗಿಲ್ಲ. ಫಸ್ಟ್ ಇದನ್ನ ಇಟ್ಬಿಟ್ಟು ಬನ್ನಿ, ಆಮೇಲೆ ಹೋಗೋಣ. ಏನಾದರೂ ತಿನ್ನಕೋಣ KFC. ಹಾಂ, ನನಗೂ ನೀರು ತೊಗೊಂಬನ್ನಿ. ಯೂಸ್ ಆ್ಯಂಡ್ ಥ್ರೋ ಯಾವುದಾದ್ರು ತೊಗೊಂಬನ್ನಿ. ಇವಾಗ 5 ಸ್ಟಾರ್ಗೆ ಹೋಗೋಣ ಅಂತ ಪ್ಲ್ಯಾನ್ ಹಾಕೊಂಡಿದ್ದೀವಿ ಗೈಸ್. 5 ಸ್ಟಾರ್ಗೆ ಹೋಗೋಣ ಅಂತ. ಏನಕ್ಕಂದರೆ ಮನೇಲಿ ಇವತ್ತು ನೈಟ್ ಏನು ಊಟ ಮಾಡಲ್ಲ. ಏನಕ್ಕಂದರೆ ಅಮ್ಮ ಕೂಡ ಎಲ್ಲ ಬೈಯೋದಕ್ಕೆ. ಸೊ ಅದಕ್ಕೆ 3 ಜನ ಪ್ಲ್ಯಾನ್ ಹಾಕ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ 5 ಸ್ಟಾರ್ ತಿನ್ನೋಣ ಅಂತ. ಅದೇ ನಾವು ಯಾವಾಗಲೂ ಹೋಗ್ತೀವಿ ಗೊತ್ತಾ ಸ್ಪಾಟು, ಅದೇ ಸ್ಪಾಟಿಗೆ ಹೋಗ್ತಾ ಇದ್ದೀವಿ ತಿನ್ನೋಣ ಅಂತ. ಬನ್ನಿ 5 ಸ್ಟಾರಲ್ಲಿ ಏನು ತಿಂತೀವಿ ಅಂತ ನೋಡೋಣ. ಆಮೇಲೆ ನಾವು ಬಂದು ಏನೇನು ಐಟಮ್ ಶಾಪಿಂಗ್ ಮಾಡಿದ್ದೀವಿ ಅಂತ ಆಮೇಲೆ ನೋಡೋಣ. ಮರಿಯಪ್ಪನ ಪಾಳ್ಯ ಹತ್ರ ಇರೋ 5 ಸ್ಟಾರ್ ಚಿಕನ್ಗೆ ಬಂದ್ವಿ. ಇದು ನಮ್ಮ ಫೇವರೇಟ್ ಸ್ಪಾಟು. ನಿಮಗೆ ಹೋದ ವ್ಲಾಗಲ್ಲೇ ಹೇಳಿದ್ವಿ. ನಾವು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಆರ್ಡ್ರ್ ಮಾಡಿದ್ದು 2 ಪೀಸು. ಅವರು ಎಕ್ಸ್ಟ್ರಾ 2 ಪೀಸ್ ಕೊಟ್ಟಿದ್ದಾರೆ, ಚಿಕ್ಕದಿದೆ ಅಂತ. ಅಂದರೆ ಇವರಿಬ್ರಿಗೆ ಸಾಲಲ್ಲ ಅಂತ. ಇವರಿಬ್ರು ಅಷ್ಟು ತಿಂತಾರೆ. ಇದು ಯಾಕೆ ಗೊತ್ತಾ, ನಾನು ಸಣ್ಣ ಇದ್ದೀನಿ ಅಲ್ವಾ, ಅದಕ್ಕೋಸ್ಕರ 2 ಪೀಸ್ ತಗೊಂಬ, ಇದು ದಪ್ಪ ಆಗ್ಬೇಕಂತ ಕೊಟ್ಟಿದ್ದ ನಿಮಗೆ. ಇಬ್ರು ತಿನ್ನೋದ್ರಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದಾರೆ. ಜ್ಯೂಸ್ ಕೊಡ್ಸೋವರೆಗೂ ಬಿಡಲಿಲ್ಲ ನೋಡಿ ಇವರಿಬ್ರು. ಜ್ಯೂಸು ಅದು ವೆರೈಟಿ ಬೇರೆ ತೊಗೊಂಡವ್ರೆ. ಒಂದು ಮಿರಿಂಡಾ, ಒಂದು ಪೆಪ್ಸಿ. ಇವೆರಡೇ ಅಲ್ಲ ಗೈಸ್ ನಾವು ಆರ್ಡ್ರ್ ಮಾಡಿರೋದು. ನೋಡಿ ಇಲ್ಲಿ ಸೀಕ್ ರೋಲ್ ಆರ್ಡ್ರ್ ಮಾಡಿದ್ದೀವಿ, ಚಿಕನ್ ಶಾರ್ಟ್ಸ್ ಆರ್ಡ್ರ್ ಮಾಡಿದ್ದೀವಿ, ಮತ್ತು ಚಿಕನ್ ಕ್ರಿಸ್ಪರ್ ರೋಲ್ ಅದು. ಸೊ ಇದನ್ನು ಆರ್ಡ್ರ್ ಮಾಡಿದ್ದೀವಿ. ಇವ್ರು ನೋಡಿ ಜ್ಯೂಸ್ ಕುಡಿತಾ ಇದ್ದಾರೆ. ಧನ್ಯನಿಗೆ ಹೆವಿ ಜ್ಯೂಸ್ ಅಂದರೆ ಇಷ್ಟ ಗೈಸ್, ಹೆವಿ. ಧನ್ಯ ಅವ್ರು ಹೇಳ್ತಾ ಇದ್ದಾರೆ ಮದುವೆ ಆದರೆ ಬೆಂಗಳೂರು ಹುಡುಗನ್ನೇ ಮದುವೆ ಆಗಬೇಕು ಅಂತ. ಇಂಥ ಅಂಗಡಿಯವರನ್ನೇ ಮದುವೆ ಆಗಬೇಕು, ಎಲ್ಲ ತಿನ್ಬೋದು ಸಂಜೆ ಟೈಮಲ್ಲಿ ಬಂದು. ಗೈಸ್ ಇವ್ರು ಊರಲ್ಲಿದ್ರೆ ಎಲ್ಲೂ ಹೋಗಿ ತಿನ್ನಕ್ಕಾಗಲ್ಲ ಅಂತೇಳಿ ಇವ್ರು ಹಿಂಗೆ ಹೇಳ್ತಾ ಇದ್ದಾರೆ. ಆಕ್ಚುಲಿ ಗೈಸ್ ರೋಲ್ ಅಷ್ಟು ಕೂಡ ಉದ್ದ ಇಲ್ಲ, ಮುಂದೆ ಹಿಂಗೆ ತಿಂತಾರೆ ನೋಡಿ. ಯಾಕೆ ಮನು ಚೆನ್ನಾಗಿದೆ ಅಲ್ಲ, ಟೇಸ್ಟು ಸಖತ್ತಾಗಿದೆ ಅಲ್ಲ. ಎಷ್ಟೇ ನಿಮ್ಮ ಹತ್ರ ದುಡ್ಡಿದ್ರು, ನೀವೇನೇ ಎಷ್ಟೇ ಐಟಮ್ ತೊಗೊಂಡ್ರು ಯಾವುದನ್ನು ವೇಸ್ಟ್ ಮಾಡಬೇಡಿ. ನೋಡಿ ನಮ್ಮ ಥರ ಎಲ್ಲ ಖಾಲಿ ಮಾಡಿ. ಹೌದು ನೋಡಿ ಎಷ್ಟು ಕರೆಕ್ಟಾಗಿ ಖಾಲಿ ಮಾಡಿದ್ದೀವಿ ಅಂತ. ನಮ್ಮ ಧನ್ಯವರು ನೋಡಿ ಪ್ರಾಪರಾಗಿ ಪೀಸ್ನ ತಿಂದಿದ್ದಾರೆ. ಒಂದೇ ಒಂದು ಮೂಳೆ ಇಟ್ಟಿದ್ದಾರೆ, ಅದು ನಾಯಿಗೆ ಹಾಕ್ತಾರೆ ಅಲ್ವಮ್ಮ? ಗಾಯ್ಸ್ ಈಚೆ ಓಡಾಡ್ಕೊಂಡು ಬರೋ ಅಷ್ಟರಲ್ಲಿ ನೋಡಿ 9:30 9:15 ಆಗೋಯ್ತು ಟೈಮ್. ಇವತ್ತಿನ ದಿನ ಇಲ್ಲೇ ಹೊರಟೋಯ್ತು. 10 ಗಂಟೆ ಆಗ್ತಾ ಇದೆ. ಅಯ್ಯೋ, ಏನು ಮಾಡ್ತಿದ್ದೀರಾ ಗೈಸ್? ಗಾಡೀಲಿ ಬರಬೇಕಾದ್ರೆ ನಮ್ಮ ಧನ್ಯ ಅವ್ರಿಗೆ ಕಾಲಿಗೆ ಏಟಾಯಿತು. ಅಂದರೆ ಉಗುರು ಟಚ್ ಆಗಿ ಅಲ್ವಮ್ಮ? ಜಾಸ್ತಿ ನೈಲ್ ಬಿಟ್ಟಿದ್ದೀನಿ, ಜಾಸ್ತಿ ಉದ್ದ ನೈಲ್ ಬಿಟ್ಟಿದ್ದಾರೆ, ಅದಕ್ಕೆ ಟಚ್ ಆಯ್ತು ಅಷ್ಟೇ. ಹೋಯ್ತಾ ಇದೆಯಾ? ಉರಿತಾ ಇದೆಯಾ? ಸರಿ ಕಟ್ ಮಾಡ್ತೀನಿ. ಗೈಸ್ ಕಾಲಲ್ಲಿರೋ ಉಗುರು ಎಲ್ಲ ಕಟ್ಟಾಯಿತು. ಇವಾಗ ಸ್ವಲ್ಪ ಪರವಾಗಿಲ್ಲ. ಹೋಗಿ ಫ್ರೆಶ್ ಅಪ್ ಆಗಿ ಆಮೇಲೆ ಶಾಪಿಂಗ್ ತಿಂಡಿ ಏನೇನು ಮಾಡಿದೀವಿ ಅಂತ ಪ್ರಾಪರ್ ಆಗಿ ತೋರಿಸ್ಬೇಕು. ಬೇಗ ಬನ್ನಿ. ನೋಡಿ ಗೈಸ್ ನಮ್ಮ ಧನ್ಯ ಅವರು ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಬಂದರು. ನೀವೇನೇನು ಪರ್ಚೇಸ್ ಮಾಡಿದ್ರಿ? ನಿಮ್ಗೆ ಇಷ್ಟ ಆಯ್ತಾ ಎಲ್ಲ ತಿಂಡಿಗಳು? ಇಷ್ಟ ಆಯ್ತು. ಇದನ್ನು ನೋಡ್ಬಿಟ್ಟು ತಿನ್ನೋಕೆನೆ ಮನಸ್ಸಿಲ್ಲ, ತಿಂದಾಗ್ಬಿಟ್ಟಿದೆ ನೋಡಿ. ನಿಮ್ಮ ತಂಗಿ ಎಷ್ಟು ಗ್ರೇಟ್ ನೋಡಿ, ಅಕ್ಕನಿಗೆ ಕೇಳಿದೆಲ್ಲ ಕೊಡಿಸಿದ್ದಾರೆ. ಏನು ಹೇಳಕ್ ಇಷ್ಟಪಡ್ತೀರಾ ತಂಗಿ ಬಗ್ಗೆ? ತಂಗಿ ಬಗ್ಗೆ ಏನು ಹೇಳ್ಬೇಕಂದ್ರೆ ಅವಳಿಗೂ ಇಷ್ಟ, ನನಗೂ ಚೆನ್ನಾಗಿ ತೆಗೆದುಕೊಡ್ತಾಳೆ, ಅದಕ್ಕೆ ಖುಷಿ ಆಗ್ತದೆ. ಖುಷಿ ಆಗುತ್ತಾ? ಗೈಸ್ ನಮ್ಮ ಸಣ್ಣವರು ಇವತ್ತು ಅಕ್ಕನಿಗೆ ಏನು ಕೇಳಿದ್ರು ಕೊಡಿಸಿದ್ದಾರೆ ಡಿಮಾರ್ಟಲ್ಲಿ. ನೋಡೋಣ ಏನೇನು ಕೊಡಿಸಿದ್ದಾರೆ ಅಂತ. ನಾನು ಮತ್ತು ತಂಗಿ ಶೇರ್ ಮಾಡ್ಕೊಳ್ತೀವಿ. ಶೇರ್ ಮಾಡ್ಕೊತೀರಾ ತಿಂಡಿನಾ? ಓಕೆ. ಹಾಂ ತೋರಿಸಿ ಸನುಮ, 1 by 1. ಗೈಸ್ ಓಟ್ಸು ಇದನ್ನು ಆಲ್ಮೋಸ್ಟ್ ನಿಮ್ಗೆ ಅಲ್ಲೇ ತೋರಿಸಿದ್ದೀನಿ ನೋಡಿ. ಇಲ್ಲಿ 2 ಓಟ್ಸ್ ತೊಗೊಂಡಿದ್ದೀವಿ. 1.5 kg ಇದೆ ಇದು. ಏನಿದು? ನೆಕ್ಸ್ಟ್ ಇವ್ರು ಏನು ಗೊತ್ತಾ, ಓಟ್ಸನ್ನೇ ಡೈಲಿ ಮಾರ್ನಿಂಗ್ ತಿಂತಾರೆ. ಅದು ಒಳ್ಳೇದಾ ಕೆಟ್ಟದಂತ ನೀವೇ ಕಮೆಂಟ್ಸ್ ಮಾಡಿ. ಯಾಕಂದ್ರೆ ನಾನು ಹೇಳೋದು ಒಂದು ಸಂಜೆ ಟೈಮಲ್ಲಿ ತಿನ್ನಿ, ಇದನ್ನು ಮಾತ್ರ ತಿಂದು ಯಾಕೆ ಬದುಕಬೇಕು? ಇಲ್ಲಮ್ಮ, ಏನು ಗೊತ್ತಾ, ಅದನ್ನ ಬೆಳಗ್ಗೆ ಟಿಫನ್ ಥರ ತಿನ್ನಬೇಕು ಅಷ್ಟೇ. ಅದರಲ್ಲಿ ಓಟ್ಸಲ್ಲಿ ನಾವು ಸ್ಪೈಸಿಯಾಗೂ ಏನು ಬೇಕಾದ್ರೆ ಮಾಡ್ಕೊಂಡು ತಿನ್ಬೋದು. ಇವಾಗ ರೈಸ್ ಹೆಂಗೆ ಯೂಸ್ ಮಾಡ್ತೀವಿ ಹಂಗೆ ಓಟ್ಸ್ ಯೂಸ್ ಮಾಡ್ಬೋದು. ನಾನೇನು ಹೇಳ್ತಿರೋದು ಗೊತ್ತಾ, ಲೈಫ್ ಇರೋದು ಒಂದು ಸಲ ಅಲ್ವಾ, ತಿಂದ್ಬಿಟ್ಟು ಬೇಗ ಹೋಗ್ಬಿಡಿ ಅಂತ ಹೇಳ್ತಾ ಇದ್ದೀರಾ. ತಿನ್ಬಿಡಿ, ಲೈಫ್ ಚೆನ್ನಾಗಿರ್ಬೇಕು. ಆ ಥರ ಎಲ್ಲ ಏನಿಲ್ಲ ಅಮ್ಮ. ಇದ್ದದನ್ನೆಲ್ಲ ತಿನ್ನಕ್ಕೆ ಇದನ್ನೆಲ್ಲ ತಗೊಂಡ್ ಬಂದಿರೋದು. 1 ಟೈಮ್ ಅಷ್ಟೇ ಓಟ್ಸ್ ತಿನ್ನೋದು, ಗೊತ್ತಾಯ್ತಾ? ನೈಟು ಮುದ್ದೆ ಒಂದೊಂದ್ಸಲಿ ತಿಂತೀವಿ, ಇಲ್ಲ ಅಂತ ಅಂದ್ರೆ ಅಮ್ಮ ಏನ್ ಮಾಡಿರ್ತಾರೆ ಅದನ್ನ ತಿಂತೀವಿ. ಇಲ್ಲ ಸಣ್ಣವ್ರು ಏನಾದ್ರು ಸ್ಪೆಷಲ್ ಮಾಡ್ತಾರೆ ಅವಾಗ ತಿಂತೀವಿ. ಆ ಥರನೇ ತಿನ್ನಿ, ಇದು ಬೆಳಿಗ್ಗೆ ಮಾತ್ರ ತಿನ್ನಿ, ಸರಿನಾ? ಹೌದು, ದಿನ ಅದನ್ನೇ ಅಲ್ವಮ್ಮ ಮಾಡ್ತಾ ಇರೋದು, ಬೆಳಗ್ಗೆ ಮಾತ್ರ. ನೆಕ್ಸ್ಟ್ ಮಾ ಓಟ್ಸ್ ಆಯ್ತು.
ಗೈಸ್ ಇದು ಜಾಮೂನು ಯಾರ್ಯಾರಿಗೆ ಇಷ್ಟ? ಜಾಮೂನು ಸಣ್ಣವ್ರಿಗೆ ಹೆವಿ ಇಷ್ಟ ಜಾಮೂನು. ಮದ್ವೆ ಮನೇಲೆಲ್ಲ ಹೋದ್ರೆ ಎರಡೆರಡು ಹಾಕ್ಸ್ಕೊಂಡು ತಿಂತಾರೆ. ನೆಕ್ಸ್ಟು ಇದು ಅಮ್ಮನಿಗೆ ಮೊಸರು ತಗೊಂಡಿದ್ದು, ಇದು ನಮ್ಮ ಅಮ್ಮನಿಗೆ ಅಂತ. ಅವ್ರಿಗೆ ಈ ಗಟ್ಟಿ ಮೊಸರು ಅಂದ್ರೆ ತುಂಬಾ ಇಷ್ಟ. ಇದು ಸಖತ್ತಾಗಿರುತ್ತೆ, ಸಾಫ್ಟ್ ಆಗಿ ಮೊಸರು ಅಲ್ವಮ್ಮ? ಸಣ್ಣವ್ರಿಗೂ ಇಷ್ಟ, ನಮ್ಮ ಧನ್ಯ ಅವ್ರಿಗೂ ಇಷ್ಟ. ಧನ್ಯ ಅವ್ರು ನೋಡಿ ಜ್ಯೂಸ್ ಬೇಕು ಅಂತ ಹೇಳಿ ಜ್ಯೂಸ್ ತಗೊಂಡಿದ್ದಾರೆ, ಫಾಂಟಾ ಜ್ಯೂಸು. ನೆಕ್ಸ್ಟ್ ನೀರು ಕುಡಿಬೇಕಾಗಿ ಅಲ್ಲ, ಈ ಒಂದು ಬಾಟಲ್ ದಿನ ಕುಡಿದ್ರೆ ಅಷ್ಟೇ. ಆಮೇಲೆ ನಮ್ಗೆ ಹೇಳೋದಲ್ಲ, ಹೆಲ್ದಿ ಆಗಿರಿ, ಹೆಲ್ದಿ ಫುಡ್ ತಿನ್ನಿ, ಫ್ರೂಟ್ಸ್ ತಿನ್ನಿ ಅಂತ. ನೀವು ತಿನ್ಬೇಕು. ಇದು ನಿಮ್ಮ ಅಕ್ಕಂಗೆ ಇಷ್ಟ ಅಲ್ಲ? ಇದು ಅಕ್ಕನಿಗೆ ತಕ್ಕೊಟ್ಟಿರೋದು ಲೇಸು, ಗ್ರೀನ್ ಕಲರ್ ಫ್ಲೇವರ್ ಅವ್ರಿಗೆ ಇಷ್ಟ ಅಂತೆ. ಇದು ನಮ್ಮ ಸಣ್ಣ ಅವರಿಗೆ ಫೇವರೇಟ್. ಇದು ನಮ್ಮ ಮುನ್ನವರಿಗೆ ಫೇವರೇಟ್. ಇದು ಮ್ಯಾಡ್ ಆಂಗಲ್ಸ್ ನನ್ನ ಫೇವರೇಟ್. ಏನಕ್ಕಂದ್ರೆ ಅದು ಸಖತ್ತಾಗಿರುತ್ತೆ. ಲೊಟ್ಟೆ ಇದು ಎಲ್ಲರಿಗೂ ಫೇವರೇಟ್. ಇದು ಆಕ್ಚುಲಿ ಹೇಳ್ಬೇಕಂದ್ರೆ ಚಿಕ್ಕ ವಯಸ್ಸಲ್ಲಿ ಜಾಸ್ತಿ ತಿಂತಾ ಇದ್ವಿ ಅಲ್ವಮ್ಮ? ನಿಮ್ಗೂ ಇಷ್ಟನಾ? ತಿಂತಿದ್ರಾ? ಕ್ರೀಮ್ ಅಲ್ವಾ ಜಾಸ್ತಿ ಇರೋದು, ಅದಕ್ಕೆ ಎಲ್ರಿಗೂ ಇಷ್ಟ ಆಗ್ತದೆ. ಹೋದ್ ವ್ಲಾಗ್ ಅಲ್ಲಿ ತೋರಿಸಿದ್ವಿ ಅನ್ಸುತ್ತಲ್ಲ ನಾವು ಶಾಪಿಂಗ್ ಮಾಡಿದಾಗ. ಇದು ಕೇಕ್ ಅಲ್ವಾ? ನಾನು ಫಸ್ಟ್ ಟೈಮ್ ಇದನ್ನ ತಿಂತಿರೋದು. ಕೇಕ್ ಅಲ್ಲ ಅದು ಅಲ್ವಾ? ಏನ್ ಸಣ್ಣಮ್ಮ ಅದು? ಅದು ಕೇಕ್ ತರಾನೇ ಬಟ್ ಡಿಫ್ರೆಂಟ್. ಗೈಸ್ ಆಕ್ಚುಲಿ ಅದು ಬನ್ ತರ ಇರುತ್ತೆ ಗೈಸ್. ಬನ್ ಒಳಗಡೆ ಚಾಕೋ ತರ ಹಾಕಿರ್ತಾರೆ, ಚಾಕೋ ಲಾವಾ ತರ ಇರುತ್ತೆ ಅಲ್ವಾ? ಇದು ಮಮ್ಮಿಗೆ ಇಷ್ಟ. ಇದು ನಮ್ಮ ಅಮ್ಮನ ಫೇವರೇಟ್. ಆಲ್ಮೋಸ್ಟ್ ನಮ್ಮ ಮನೇಲಿರೋರೆಲ್ಲ ತಿಂಡಿ ಲವರ್ಸೇನೆ. ಫಸ್ಟ್ ಇದು ನಮ್ದೇ ಫೇವರೇಟ್ ಆಗಿದ್ದು, ಅದಕ್ಕೆ ಇವಾಗ ನಮ್ಗೆ ತಿಂದು ಬೋರ್ ಆಗ್ಬಿಟ್ಟಿದೆ. ಅಮ್ಮ ಜಾಸ್ತಿ ಇಷ್ಟ ಪಡ್ತಾರೆ, ಅದಕ್ಕೆ ಇದನ್ನ ಅಮ್ಮನಿಗೆ ಅಂತ 2 ತಗೊಂಡಿದೀವಿ. ಇದು ನನ್ನ ಫೇವರೇಟ್ ಚಾಕ್ಲೇಟ್, ನಟ್ಟೀಸ್ ಅಂತ ನೋಡಿ ಹುಡುಕಿ ತಗೊಂಡಿದ್ದಾರೆ. ಇವರು ಜಾಸ್ತಿ ಡಿಫ್ರೆಂಟ್ ಚಾಕ್ಲೇಟ್ಸ್ನೆಲ್ಲ ಟ್ರೈ ಮಾಡ್ತಿರ್ತಾರೆ. ನಮ್ಮ ಸಣ್ಣವರು ಅಷ್ಟೇ, ಒಂದು ತಗೊಂಡಿದ್ದು ಮತ್ತೆ ತಗೊಳ್ಳೋದಿಲ್ಲ, ಡಿಫ್ರೆಂಟ್ ಟ್ರೈ ಮಾಡೋದು. ನೋಡಿ ಅವರಿಗೆ ಇದು ಕಾಫಿ ಮತ್ತೆ ಕಣ್ಣಾ ಚಾ ಎಲ್ಲ ಕುಡಿಬೇಕಾದ್ರೆ ನೆಂಚ್ಕೊಳ್ಳೋದಕ್ಕೆ ಅಂತ ಕೋಡ್ಬಳೆ ತಗೊಂಡಿದ್ದಾರೆ. ಏನಿದು? ಇದು ನಮ್ಮ ಸಣ್ಣದು ಫೇವರೇಟ್ ಗ್ಯಾಲಕ್ಸಿ. ಸಣ್ಣವ್ರ ಫೇವರೇಟ್ ಗ್ಯಾಲಕ್ಸಿ. ಇದೆ ಡಿಫ್ರೆಂಟ್ ಹುಡ್ಕೋದು ಇವರು. ಚಿಕ್ಕದು ನೋಡಿ ಈ ತರದ್ದು, ಮತ್ತೆ ಮಂಚು ಈ ತರ ಎಲ್ಲ. ನಾವು ಎಲ್ಲ ಶೇರ್ ಮಾಡೋಣ ಆಯ್ತಾ? ತಿನ್ನೋಣ ಗೈಸ್. ನಾವು ಇಲ್ಲಿ ಇರೋ ತಿಂಡಿಗಳೆಲ್ಲ ಶೇರ್ ಮಾಡ್ಕೊಂಡೆ ಆಲ್ಮೋಸ್ಟ್ ತಿನ್ನೋದು. ಬಟ್ ಅವ್ರವ್ರ ಫೇವ್ರೇಟ್ ಅವ್ರವ್ರು ತೆಗ್ದಿರ್ತೀವಿ ಅಷ್ಟೇ. ಇದು ನನಗೆ ಊಟಕ್ಕೆ ನೆಂಚ್ಕೊಳ್ಳೋದಕ್ಕೆ ಅಂತ ಮಿಕ್ಸ್ಚರ್. ಇದು ಸಣ್ಣ ಮುನ್ನನ ಫೇವರೇಟ್. ಇದು ಬೈ 1 get 1 ಇತ್ತು ಗೈಸ್, ಅದಕ್ಕೋಸ್ಕರ ತಗೊಂಡ್ವಿ. ಇಲ್ಲಿ ಇದೆಯಲ್ವಾ ಕೋಡ್ಬಳೆ, ಇದು ಕೂಡ ಬೈ 1 get 1 ಅಲ್ಲಿ ಸಿಕ್ಕಿದ್ದು, ಸೊ ಅದಕ್ಕೆ ತಗೊಂಡ್ವಿ. ನೆಕ್ಸ್ಟ್ ಏನ್ಮಾ ಅದು? ಇದು ಮ್ಯಾಡ್ ಆಂಗಲ್ಸ್. ಇದು ನನ್ನ ಫೇವ್ರೇಟು, ಅದು ಬೇರೆ ಫ್ಲೇವರು. ನಮ್ಮ ನೋಡಿ ಇದು ಆರೆಂಜ್ ಫ್ಲೇವರ್ ಬಿಸ್ಕೆಟ್. ಇದು ಎಲ್ಲರಿಗೂ ಇಷ್ಟ, ಧನ್ಯ ಅವ್ರಿಗೂ ಇಷ್ಟ, ನಮ್ಮ ಸಣ್ಣವ್ರಿಗೂ ಇಷ್ಟ, ಎಲ್ಲರೂ ತಿಂತೀವಿ. ಬಿಸ್ಕೆಟ್ ಕುಕೀಸ್. ಇದು ಪಾಸ್ತಾ, ಇದು ನಮಗೆ ಪಾಸ್ತಾ ಮಾಡಿ ತಿನ್ನೋಕೆ. ಗೈಸ್ ಇದು ನನ್ನ ಫೇವ್ರೇಟು ಪಾಸ್ತಾ. ಮತ್ತೆ ಸಣ್ಣವರು ಅದರಲ್ಲಿ ಒಂದು ಸ್ಪೆಷಲ್ ಮಾಡ್ತಾರೆ, ಅದು ಇಷ್ಟ ನನಗೆ, ಅದಕ್ಕೆ ಅದನ್ನು ತಗೊಂಡೆ, ಮಾಡಿಕೊಡ್ತಾರೆ ಅಂತ. 50-50 ಮಸಾಲಾ ಬಿಸ್ಕೆಟ್, ಚಸ್ಕಾ ಮಸ್ಕಾ ನನ್ನ ಫೇವ್ರೇಟು. ಟೊಮೊಟೊ ಸಾಸು, ಬಟ್ ತಿನ್ನಂಗಿಲ್ಲ ಇದನ್ನ ನಾನು, ಆದರೂ ಎಮರ್ಜೆನ್ಸಿಗೆ ಮನೇಲಿ ಏನಾದರೂ ಮಾಡಿದಾಗ ಅಂತ ತೊಗೊಂಡಿದ್ದೀವಿ ಅಷ್ಟೇ. ನೆಕ್ಸ್ಟು ಧನ್ಯಮ್ಮ. ಇದು ಅಷ್ಟೇ ಗೈಸ್, ಆಫರ್ ಇತ್ತು 4 ಅಂತ ಹೇಳಿ ತೊಗೊಂಡಿದ್ದು. 2 ತೊಗೊಂಡಿದ್ದೀವಿ ನೋಡಿ, ಚೆನ್ನಾಗಿದೆ ಅದನ್ನು. ಇದು ನನ್ನ ಫೇವ್ರೇಟು ಸ್ನೀಕರ್ಸು. ಇದು ಧನ್ಯ ಅವ್ರ ಫೇವ್ರೇಟು ಸ್ಮೂತಿ. ಯಾವಾಗಿಂದ ಕುಡಿತಿದ್ದೀರಮ್ಮ ಸ್ಮೂತಿ? ನಾವು ತಂದ್ಕೊಟ್ವಲ್ಲ ಅವಾಗಿಂದ ತಾನೇ. ಸ್ಮೂತಿ ಗೈಸ್ ಎಲ್ಲರಿಗೂ ತೊಗೊಂಡಿದ್ದೀವಿ, 2 ತೊಗೊಂಡಿದ್ದೀವಿ. ಇದು ಸಣ್ಣವ್ರಿಗೆ 2, ಧನ್ಯ ಅವ್ರಿಗೆ 2, ನನಗೆ 2, ಆ ಥರ ತೊಗೊಂಡಿದ್ದೀವಿ. ನೆಕ್ಸ್ಟು ಸ್ನಿಕರ್ಸು ಅಷ್ಟೇ 2 ತೊಗೊಂಡಿದ್ದೀವಿ. ಇದೂ ಅಷ್ಟೇ ಎಲ್ಲ ಶೇರ್ ಮಾಡ್ಕೊಂಡು ತಿಂತೀವಿ. ಸ್ನಿಕರ್ಸ್ ತಿಂದರೆ ಏನು ಗೊತ್ತಾ, ಇದರಲ್ಲಿ ಪೀನಟ್ಸ್ ಬಟರ್ ಇರೋದ್ರಿಂದ ತುಂಬ ಒಳ್ಳೆಯದು ಬಾಡಿಗೆ. ಇದು ಚೀಸಿ ಬಿಸ್ಕೆಟು ಕುಕೀಸು. ನೆಕ್ಸ್ಟು ಇದು ಚಾಕ್ಲೇಟ್ ಬನ್ನು 2. ಸ್ಮೂತಿ ಎಲ್ಲರಿಗೂ 2 ತೊಗೊಂಡು ಬಂದಿದ್ದೀವಿ. ಇದು ಧನ್ಯ ಅವರಿಗೆ ಸಣ್ಣವ್ರು ಕೊಡಿಸಿದ್ದು ಓರಿಯೋ ಡೈರಿ ಮಿಲ್ಕು, ಸಣ್ಣವ್ರಿಗೂ ಇಷ್ಟ. ಇಬ್ರು ಶೇರ್ ಮಾಡ್ಕೊಂಡು ತಿನ್ನಕ್ಕೆ ತಗೊಂಡ್ರು ಅಲ್ವಮ್ಮ? ದೊಡ್ಡದು ಇದು ಕಿಟ್ ಕ್ಯಾಟು. ಇದು ಸಣ್ಣವರ ಫೇವ್ರೆಟ್ ಚಾಕ್ಲೇಟ್ ಅಂತ ಅಂದ್ರೆ ಕಿಟ್ ಕ್ಯಾಟು. ಇದು ಡೈರಿ ಮಿಲ್ಕು. ಶೇರಿಂಗ್ ಅಲ್ಲಿ ಇಬ್ರು ತಿಂತಾರೆ ಗೈಸ್. ನನಗಂತೂ ಚಾಕ್ಲೇಟ್ ಅಂದ್ರೆ ಏನು ಅಷ್ಟೊಂದು ಇಷ್ಟ ಇಲ್ಲ, ಜಾಸ್ತಿ ತಿನ್ನೋದು ಸ್ನಿಕರ್ಸು. ಬಟರ್ ತೊಗೊಂಡು ಬಂದಿದ್ದೀವಿ, ಬ್ರೆಡ್ಡು ಮತ್ತು ಅದು ಇದಕ್ಕೆ ಯೂಸ್ ಮಾಡೋಣ ಅಂತ. ಚಿಕ್ಕ ಪ್ಯಾಕೆಟ್ ಬರುತ್ತೆ ಇದರಲ್ಲಿ, ಸೊ ಅದಕ್ಕೆ ಇದನ್ನು ತೊಗೊಂಡು ಬಂದ್ವಿ. ಬೆಣ್ಣೆ ಇದು ಸಣ್ಣವ್ರದ್ದು ಕಲೆಕ್ಷನ್ಸು. ದೊಡ್ಡ ಚಾಕ್ಲೇಟ್ ಅಂತ ನಾನು ತೆಗಿಯಲ್ಲ, ಚಿಕ್ಕ ಐಟಮ್ಸ್ ಅಲ್ಲಿ ತುಂಬಾ ಬೇರೆ ಬೇರೆ ಕಲೆಕ್ಷನ್ಸ್ ಇರಬೇಕು ಆ ಥರನಾ? ಅಂದರೆ ಎಲ್ಲ ಟ್ರೈ ಮಾಡೋಣ ಅಂತ ನೀವು.
ಇದು ಮಂಚು ಇಬ್ರಿಗೂ ಒಂದೊಂದು ತೆಗ್ದಿದ್ದಾರೆ, ಇಬ್ರು ಅಕ್ಕ ತಂಗಿರು. ನನಗ್ ತೆಗ್ದೇ ಇಲ್ಲ ಕಳ್ರು. ನೆಕ್ಸ್ಟ್ ದೊಡ್ಡ ಐಟಮ್ ನೋಡಿ. ನೋಡಿ ಗೈಸ್ ಬಿಲ್ ಎಷ್ಟು ಮಾಡಿದೀವಿ ಅಂತ, 3226 ರೂಪಾಯಿ ಆಯ್ತು ಬರೀ ತಿಂಡಿ ಐಟಮ್ಸ್. ಇದನ್ನ ನೋಡ್ಬೇಕಾದ್ರೆ ಅಂಗಡಿ ನೋಡ್ಬೇಕಾಗಿಲ್ಲ, ಇದನ್ನ ನೋಡಿದ್ರೆ ಸಾಕು ಇಷ್ಟ ಐಟಮ್ ಅನ್ನಿ. ಶಾಪಿಂಗ್ ನೋಡಿ, ಬರೀ ತಿಂಡಿ 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 ತಿಂದು 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 ತಿಂದು. ಅಕ್ಕ ಸಣ್ಣಕ್ಕಿದ್ದಾರೆ, ತಂಗಿ ಅವರು ಮೀಡಿಯಂ ಆಗಿದ್ದಾರೆ. ಇವ್ರಿಗೆ ಒಂದು 35 ವರ್ಷ ಆದ್ರೆ ಫುಲ್ಲು ಆಂಟಿದಿರ್ ತರ ಆಗಿರ್ತಾರೆ. ಇವಾಗ ತಿನ್ನೋದು ಇವಾಗ ಎಫೆಕ್ಟ್ ಆಗಲ್ಲ, ಮುಂದೆ ಫ್ಯೂಚರ್ಗೆ ಎಫೆಕ್ಟ್ ಆಗುತ್ತೆ. ನೆಕ್ಸ್ಟ್ ಏನು ಗೊತ್ತಾ, ಅಂದ್ರೆ ನಿಧಾನ ಖಾಲಿ ಮಾಡಿ. 1 ಮಂತ್ ನಿಮ್ಮಿಬ್ರಿಗೆ ಏನು ತಿಂಡಿ ಕೊಡ್ಸಲ್ಲ. ಇದನ್ನೆಲ್ಲ ತಿಂದ್ರೆ ವಾರಕ್ಕೊಂದ್ಸಲ ಹುಳದ ಮಾತ್ರ ತಗೊಳ್ಬೇಕಷ್ಟೇ. ಹುಳದ ಮಾತ್ರ ಐಟಮ್ಸ್ ಯಾವ್ದೆಲ್ಲ 300 ಐಟಮ್ಸು ಐಟಮ್ಸ್ ಇದೆ ಜಾಸ್ತಿ. ಹೌದು, ಬಟ್ ಇದನ್ನು ಕೊಡಲ್ಲ ಆಯ್ತಾ ಯಾರಿಗೂ. ನೋಡಿ, ಇಷ್ಟು ನಾವು ಶಾಪಿಂಗ್ ಮಾಡ್ಕೊಂಡು ಬಂದಿದ್ದು. ಇದನ್ನ ತೋರಿಸಿ ನಾವು ರೆಡಿಯಾಗಿ ಫ್ರೆಶ್ ಅಪ್ ಆಗೋಷ್ಟರಲ್ಲಿ ನೋಡಿ 11 o'clock ಆಯಿತು. ನಾಳೆ ಬೇರೆ ಬೆಂಗಳೂರಲ್ಲಿ ಒಂದು ಇವೆಂಟ್ ಇದೆ. ಏನು ಇವೆಂಟ್ ಅಂತ ಅಂದರೆ, ನಾವು ಇವಾಗ ಚೆನ್ನೈಯಲ್ಲಿ ಹೋಗಿದ್ವಿ ಗೊತ್ತಾ, ಸೊ ಅದೇ ಇವೆಂಟು ಬೆಂಗಳೂರಲ್ಲೂ ನಡೀತಾ ಇದೆ. ನೆಕ್ಸ್ಟ್ ವ್ಲಾಗಲ್ಲಿ ಅದೇ ಮಾಡೋದು, ಸಖತ್ತಾಗಿರುತ್ತೆ. ನೆಕ್ಸ್ಟ್ ಇವೆಂಟ್ ಅಂತೂ ಬಿಗ್ ಬಾಸಲ್ಲಿರೋ ಸೂರಜ್ ಅವ್ರು ಕೂಡ ಬರ್ತಿದ್ದಾರೆ ನಾಳೆ ಇವೆಂಟಿಗೆ. ಆದರೆ ಅವ್ರನ್ನೂ ಕೂಡ ಮೀಟ್ ಮಾಡಿ ಮಾತಾಡ್ಸೋಣ. ನೆಕ್ಸ್ಟ್ ವ್ಲಾಗ್ಗೋಸ್ಕರ ವೆಯ್ಟ್ ಮಾಡ್ತಾ ಇರಿ, ಮತ್ತೆ ಸಿಗೋಣ. ಸನುಮಾ, ಬಾಯ್ ಬಾಯ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಇವತ್ತಿನ ದಿನ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಏನಾದರೂ ಡೌಟ್ ಇದ್ರೆ ಕಮೆಂಟ್ ಮಾಡಿ, ಖಂಡಿತವಾಗ್ಲೂ ರಿಪ್ಲೈ ಮಾಡ್ತೀವಿ. ಓಕೆ, ಬಾಯ್ ಬಾಯ್. ಪಾಡಂತು ನಂದೀಗ ಅಲ್ಲೋಲ ಕಲ್ಲೋಲ ಮುಂಜಾನೆ ಮಂಜು ಮಾತೆಲ್ಲ